Yes, our students, a very good morning and I wholeheartedly welcome you all for Enlightened Educators. And ನಾಳೆ ನಿಮ್ಮ ನೆಟ್ವರ್ಕ್ ಎನಾಲಿಸಿಸ್ ಎಕ್ಸಾಮ್ ಗೊತ್ತಿದೆ. ಸೊ ನೆಟ್ವರ್ಕ್ ಎನಾಲಿಸಿಸ್ ಎಕ್ಸಾಮ್ಗೆ ಈಗ ಆಲ್ರೆಡಿ ನಾನು ಶಾರ್ಟ್ ಕ್ವೆಶನ್ಸು ಕೊಟ್ಟಿದ್ದೀನಿ, ಪ್ಲಸ್ ಟಾಪಿಕ್ಸು ಹೇಳಿದ್ದೀನಿ, ಎಲ್ಲೆಲ್ಲಿ ಏನೇನು ಬರುತ್ತೆ, ಏನು ಮಾಡಬೇಕು ಅಂತ ನಾನು ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮಾಡ್ಯೂಲ್ 1 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಫಾರ್ ಅದರ್ ಮಾಡ್ಯೂಲ್ಸ್, ದಟ್ ಇಸ್ ಪಾರ್ಟ್ 2. ಸೊ ಇದರಲ್ಲಿ ನಾವು ಕ್ವಶನ್ ಪೇಪರ್ಸ್ ಎಲ್ಲನೂ ರೆಫರ್ ಮಾಡಿ ತೋರಿಸ್ಕೊಟ್ಟೆ. ನಾನು ಹೆಂಗೆ ತೋರಿಸ್ಕೊಟ್ಟೆ ಗೊತ್ತಾ, 22 ಸ್ಕೀಮ್ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ಸ್ ಕೊಟ್ಟಿದ್ರು ತೋರಿಸಿ, ಆನ್ ದ ಸೇಮ್ ಹೆಡ್ಲೈನ್ ವಾಟ್ ಈಸ್ ದ ಕ್ವಶನ್ಸ್ ದಟ್ ವಿ ಆರ್ ಗೆಟಿಂಗ್ ಇನ್ ದೀಸ್ ಸೆಟ್ಸ್ ಆಫ್ ಕ್ವಶನ್ ಪೇಪರ್ಸ್ ಇನ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನೋ ಅಂಥದ್ದನ್ನ ನಾನು ತೋರಿಸ್ಕೊಟ್ಟೆ. ಹೌದಾ? ವಾಟ್ ಐ ಟೋಲ್ಡ್, ಇಟ್ ಈಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ದ ದಿ ಸ್ಕೀಮ್, ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಕ್ವಶನ್ ಪೇಪರ್ ಅಂತ ಕ್ಲಿಯರ್ ಆಗೇ ಹೇಳಿದ್ದೀನಿ. ಸ್ಕೀಮ್ ಅಂದರೆ ನಿಮಗೆ ಏನಾದರೂ ಪ್ಯಾಟರ್ನಲ್ಲಿ ಬದಲಾವಣೆಗಳಾಗಿದ್ದರೆ, ಏನಾದರೂ ಒಂದೊಂದು ಪ್ಯಾಟರ್ನ್ ಬದಲಾವಣೆ ಅಂತ ಹೇಳಿದ್ರೆ, ಇವಾಗ ನಾವು 5th ಮಾಡ್ಯೂಲೇ ಡಿಸ್ಕಸ್ ಮಾಡಿದ್ವಿ. ಏನಂತ? ಸೊ ರೆಸೊನೆನ್ಸ್ ಮತ್ತು 2 ಪೋರ್ಟ್ ನೆಟ್ವರ್ಕ್ ಕ್ಲಬ್ ಆಗೋದು, ಮತ್ತು ರೆಸೊನೆನ್ಸ್ ಮತ್ತು 2 ಪೋರ್ಟ್ ನೆಟ್ವರ್ಕ್ ಸಪ್ರೇಟ್ ಆಗೋದು. ಅದರಲ್ಲಿ ನಾನು ಹೇಳಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. 18 ಸ್ಕೀಮಲ್ಲಿ ಸಪ್ರೇಟ್ ಇದೆ, ರೆಸೊನೆನ್ಸ್ ಸಪ್ರೇಟ್ ಕ್ವಶನು, 2 ಪೋರ್ಟ್ ನೆಟ್ವರ್ಕೇ ಸಪ್ರೇಟ್ ಕ್ವಶನ್, ಬಟ್ 22 ಮಿಕ್ಸ್ ಆಗಿದೆ ಅಷ್ಟೇ. ಸಣ್ಣ ಪುಟ್ಟ ಪ್ಯಾಟರ್ನ್ ಚೇಂಜ್ ಬಿಟ್ಟರೆ ಟೈಪ್ ಆಫ್ ಕ್ವಶನ್ ವಿಲ್ ನಾಟ್ ಚೇಂಜ್. ಆ್ಯಂಡ್ ಹಳೆಯ ವರ್ಷದಲ್ಲಿ ಏನೇನು ಕೊಡ್ತಾ ಇದ್ರು ಅದೇ ಥರ ನಿಮ್ಗೆ ಇಲ್ಲೂ ಬಂದಿರುತ್ತೆ. ನೀವು 22 ಸ್ಕೀಮ್ದು ಒಂದ್ಸಲ ಯಾವ ಥರ ಕೊಟ್ಟಿದ್ದ ಚೆಕ್ ಮಾಡಿಕೊಂಡು ಅದೇ ಥರ ಕ್ವಶನ್ಸು ಇಫ್ ಯು ಗೆಟಿಂಗ್ ಇಟ್ ಇನ್ ದ ಪ್ರೀವಿಯಸ್ ಇಯರ್ ಯು ಪ್ರಾಕ್ಟೀಸ್ ಅಂತ ಹೇಳಿದ್ದೆ. ನಾನು ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಇನ್ನೂ ಹೋಗ್ಬಿಟ್ಟು ವಾಚ್ ಮಾಡಿಲ್ಲ, ಬೇಗ ವಾಚ್ ಮಾಡಿ. ಆ್ಯಂಡ್ ಪ್ಲೀಸ್ ಟು ಸಪೋರ್ಟ್ ಅಸ್. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಅ ಟೆಲಿಗ್ರಾಮ್ ಚಾನೆಲ್ ಎನ್ಲೈಟೆಂಡ್ ಎಡ್ಯುಕೇಟರ್ಸ್. ಅಲ್ಲಿ ನೋಡಿ BC 304 ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಇದೆ. ಸೊ ಇದರಲ್ಲಿ ನಾವು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು, ಯಾರೆಲ್ಲ ಇಂಪಾರ್ಟೆಂಟ್ ವೀಡಿಯೋಸ್ ಕೊಟ್ಟಿದ್ದಾರೆ ನೆಟ್ವರ್ಕ್ ಅನಾಲಿಸಿಸ್ಗೆ, ಅವ್ರದ್ದು ಎಲ್ಲ ಹಾಕ್ತಾ ಇದ್ದೀನಿ. ಇಟ್ಸ್ ನಾಟ್ ದ್ಯಾಟ್ ಲೈಕ್ ನಂದೊಂದೇ ಅಂತಲ್ಲ, ಎಲ್ಲದನ್ನು ಶೇರ್ ಮಾಡ್ತಿದ್ದೀನಿ. ಬಿಕಾಸ್ ಪ್ರತಿಯೊಬ್ಬರ ಹತ್ರನೂ ಒಂದು ಇದ್ದೇ ಇರುತ್ತೆ. ಈಗ ನಾನು ಇನ್ನೊಬ್ರದ್ದು ನೋಡ್ತಿದ್ದೆ, ನನ್ನ ಥಿಯರಿ ತುಂಬ ಓರಿಯೆಂಟೇಷನ್ ಹಾಕಿದ್ರು. ಅಂದರೆ ಥಿಯರಿ ಓರಿಯೆಂಟೆಡ್ ಕ್ವಶನ್ ಸ್ವಲ್ಪ ಹೆಚ್ಚಿಗೆ ಇತ್ತು ಆಲ್ಮೋಸ್ಟ್ ಎಲ್ಲದರಲ್ಲೂ. ಸೊ ನೀವು ಅವ್ರು ನೋಡುವಾಗ ಪ್ರಾಬ್ಲಮ್ಸ್ ಜೊತೆಗೆ ಒಂದಿಷ್ಟು ಥಿಯರಿ ಗೊತ್ತಾಗುತ್ತೆ, ಏಕೆಂದು ಪ್ರಾಕ್ಟೀಸ್ ಅಲ್ವಾ. ಸೊ ಹಂಗೆ ಒಬ್ಬೊಬ್ಬರ ಹತ್ರ ಒಂದೊಂದಿರುತ್ತೆ. ಟ್ರೈ ಟು ಇನ್ಫರ್, ಕನ್ಸಾಲಿಡೇಟ್ ಆ್ಯಂಡ್ ಪ್ರಾಕ್ಟೀಸ್. ಆಯಿತಾ? ನಿಮಗೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತೇಳಿ ಒಂದಿಷ್ಟು ಪ್ರಾಬ್ಲಮ್ಸನ್ನು ಕೊಟ್ಟಿದ್ರು. ಬಟ್ ವಾಟ್ ಐ ಥಾಟ್ ವಾಸ್ ದ ಸೇಮ್ ಪ್ರಾಬ್ಲಮ್ ವಿಲ್ ನಾಟ್ ಕಮ್, ದ ಸೇಮ್ ಸ್ಟ್ರಕ್ಚರ್ ವಿಲ್ ನಾಟ್ ಕಮ್. ಆ ಹೆಡ್ಲೈನ್ ಮೇಲೆ ಬೇರೆ ಯಾವುದೇ ಡಯಾಗ್ರಾಮ್ಗಾದರೂ ಕ್ವಶನ್ ಬಂದೇ ಬರುತ್ತೆ. ಸೊ ಅದಕ್ಕೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾಡಿದ್ದು. ಆ್ಯಂಡ್ ನಾನು ನಿಮಗೆ ಆಲ್ಮೋಸ್ಟ್ ಒಂದು 6 to 7 ಕ್ವಶನ್ ಪೇಪರ್ಸ್ ಕೊಟ್ಟಿದ್ದೀನಿ. ನೀವು ಅಷ್ಟು ಮಾಡಿದ್ರೆ ಖಂಡಿತ ಪಾಸ್. ಓಕೆನಾ? ಸೊ ಇವಾಗ ಏನಕ್ಕೆ ನಾನು ಮಾತಾಡೋಕ್ಕೆ ಬಂದಿರೋದು ಅಂದರೆ, ಅದೇ ವೀಡಿಯೋಗೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿಷಯ ಮಾತಾಡೋಣ. ಏನಂದರೆ, ಈಗ ಆಲ್ರೆಡಿ ಇಟ್ ಇಸ್ ಅ 1 day ಟೈಮ್ ಫಾರ್ ಇರ್ ಎಕ್ಸಾಮ್. ಇವತ್ತಿಂದ ಲೆಕ್ಕ ಹಾಕಿದ್ರೆ ನಾವು ಇಟ್ ಇಸ್ ಟೈಮ್ 8:26 ಸಾರಿ, ನಂದು ಲ್ಯಾಪ್ಟಾಪಲ್ಲಿ ಸ್ವಲ್ಪ ಟೈಮ್ ಫಾಸ್ಟ್ ಇದೆ. ಆ್ಯಂಡ್ ಇನ್ ಮೈ ಮೊಬೈಲ್ ಇಟ್ಸ್ ಕರೆಕ್ಟ್ 8:26. ಇವಾಗ 8:26 ಸ್ಟಾರ್ಟ್ ಮಾಡಿ, ನಿಮಗೆ ಯಾವಾಗ ಎಕ್ಸಾಮು? ನಾಳೆ 2 ಗಂಟೆ ತನಕ ಟೈಮ್ ಇದೆ. ಇನ್ನೂ ಯಾರ್ಯಾರು ನಾನು ನೆಟ್ವರ್ಕ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನಾನು ಸ್ಟ್ರಗಲ್ ಪಡ್ತಾ ಇದ್ದೀನಿ, ಹೆಂಗೆಂಗೋ ಓದ್ತಾ ಇದ್ದೀನಿ, ಅಂದರೆ ಒಂಥರ ಅನ್ಪ್ಲ್ಯಾನ್ಡ್ ಸ್ಟಡಿ ಅಂತ ಹೇಳ್ತಾರಲ್ಲ ಹಾಗೆ. ಏನಂದರೆ ಆಲ್ಮೋಸ್ಟ್ ಇದು ನನಗೆ ಎಕ್ಸ್ಪೀರಿಯೆನ್ಸ್ ತುಂಬ ಆಗೋಗಿದೆ. ಅನ್ಪ್ಲ್ಯಾನ್ಡ್ ಸ್ಟಡಿ ಅನ್ನೋಕ್ಕಿಂತನೂ ಹೆಚ್ಚಾಗಿ ನಾವು ಏನೋ ಓದ್ತಾ ಇರ್ತೀವಿ ಸಡನ್ನಾಗಿ, ತಾವು ಯು ಸ್ಟಡಿಂಗ್ ಸಮಥಿಂಗ್ ಆ್ಯಂಡ್ ಸಡನ್ನಾಗಿ ನಮಗೆ ಬೇರೆನೋ ಪ್ಲಾನ್ ಹೊಳೆಯುತ್ತೆ. ಓ, ಈ ಥರ ಮಾಡ್ಬೋದಲ್ಲ, ವಿ ಡೂ ಇಟ್. ಆಮೇಲೆ ಮತ್ತೆ ಚೇಂಜ್ ಆಗುತ್ತೆ ಪ್ಲಾನ್ಸ್. ಹೆಂಗೆ ಪ್ಲಾನ್ಗಳು ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ಇಟ್ ಈಸ್ ಅಕಾರ್ಡಿಂಗ್ ಟು ದ ಡೇ ದಟ್ ಯು ಹ್ಯಾವ್, ಅಲ್ವಾ? ಎಷ್ಟೋ ಜನಕ್ಕೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಟೆಲ್ ಇಟ್ ಟು ಮೀ ಫ್ರಾಂಕ್ಲಿ, ಅಟ್ ದ ಲಾಸ್ಟ್ ಡೇ ಆಫ್ ಯುವರ್ ಬಿಫೋರ್ 1 day ಬಿಫೋರ್ ದ ಎಕ್ಸಾಮ್ ಯು ಗೆಟ್ ಯುವರ್ ಥಿಂಗ್ಸ್ ಕ್ಲಾರಿಫೈಡ್. ಅಂದರೆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ನಾನು ಹೆಂಗೆ ಓದಬೇಕು, ಏನು ಮಾಡಬೇಕು, ಯಾವ ರೀತಿ ಇರಬೇಕು ಅಂದರೆ ಆ ಟೈಮಲ್ಲಿ ನಿಮ್ಗೊಂದು ಥಾಟು ಮತ್ತು ಕ್ಲಾರಿಫಿಕೇಷನ್ ಬಂದ್ಬಿಡುತ್ತೆ. ಆ್ಯಂಡ್ ಆ ಟೈಮಲ್ಲಿ ನೀವು ವರ್ಕೌಟ್ ಮಾಡ್ತಿರೋದು ಎಷ್ಟು ಜನಕ್ಕಾಗಿದೆ ಹೇಳಿ? ದಿಸ್ ಇಸ್ ವಾಟ್ ಇಸ್ ಐ ಆಲ್ಸೋ ಎಕ್ಸ್ಪೀರಿಯನ್ಸ್. ನಾನು ಯಾವಾಗಲೂ ಇದೆ ಎಕ್ಸ್ಪೀರಿಯೆನ್ಸ್ ಮಾಡೋದು. ಎಕ್ಸಾಮ್ ಟೈಮಲ್ಲಿ ಓದ್ತಾ ಇರ್ತೀನಿ, ಆಮೇಲೆ ಲಾಸ್ಟಲ್ಲಿ ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ಒಂದು ಕರೆಕ್ಟ್ ಕ್ಲಾರಿಫಿಕೇಷನ್ ನಮ್ಗೆ ಎಂಡಲ್ಲೇ ಬರೋದು. ಸೊ ಆ ಥರ ಯಾರಿಗಾಗಿದೆ ಹೇಳಿ? ಆ್ಯಂಡ್ ಎಸ್, ಸೊ ಈಗ ನಾವು ಮಾತಾಡೋಕೆ ಬಂದಿರೋ ವಿಷಯ ಏನಂದರೆ, ಒಂದೇ ದಿನದಲ್ಲಿ ನೀವು ಹೆಂಗೆ ಮಾಡಬೇಕು, ಏನೇನು ಮಾಡೋಕ್ಕೆ ಸಾಧ್ಯ ಒಂದೇ ದಿನದಲ್ಲಿ, ಈಗ ನಾನು ಪಾಸ್ ಮಾಡಲೇಬೇಕು, ಐ ಹ್ಯಾವ್ ಟು ಕಮ್ ಔಟ್ ಆಫ್ ದ ಬ್ಯಾರಿಕೇಡ್, ಐ ಹ್ಯಾವ್ ಟು ಕಮ್ ಔಟ್ ಆಫ್ ದ ಪ್ರಾಬ್ಲಮ್, ನಂಗೆ ತುಂಬ ಸ್ಟ್ರಗಲ್ಸ್ ಇದೆ, ಕಷ್ಟ ಇದೆ, ನಾನು ಹೆಂಗೆ ಆಚೆ ಬರೋದು? ಬಿಕಾಸ್ ನೀವು ಒಂದು ಸತಿ ಕ್ಲಿಯರ್ ಮಾಡಿಲ್ಲ ಅಂದರೆ, ಇಫ್ ಯು ಹ್ಯಾವ್ ನಾಟ್ ಕ್ಲಿಯರ್ಡ್ ಎಟ್ ಒನ್ ಶಾಟ್, ಯು ಡೋಂಟ್ ನೋ ವೆನ್ ಯು ವಿಲ್ ಕ್ಲಿಯರ್. ನೀವು ಯಾವಾಗ ಕ್ಲಿಯರ್ ಮಾಡುತ್ತೀರಾ ಅನ್ನೋದು ನಿಮಗೇ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ 100% ಶೋರ್. ನಾನು ಸುಮಾರು ಜನದ ನೋಡಿದ್ದೀನಿ.
ಆ್ಯಂಡ್ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಆಯಿತಾ? ಏನು ಅಂತ ಹೇಳಿದ್ರೆ, ನಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಕೊಟ್ಟಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಈ ಒಂದು ಸಬ್ಜೆಕ್ಟ್ಗೆ ಸ್ಪೆಷಲಿ ನಾನು ತುಂಬ ಒಂದು ಸ್ಟ್ರಗಲ್ಸ್ ಅನುಭವಿಸಿದ್ದು. ಯಾಕೆಂದರೆ ನನಗೆ ಥಿಂಗ್ಸ್ ವಾಸ್ ಗೋಯಿಂಗ್ ಗುಡ್ ಇನ್ ದ ಕಾಲೇಜ್, ಬಟ್ ಸಮ್ ಎಕ್ಸ್ಟರ್ನಲ್ ಪರ್ಸನ್ ವಾಸ್ ಪುಷಿಂಗ್ ಮೀ ದ್ಯಾಟ್ ಇಟ್ ವಾಸ್ ಡಿಫಿಕಲ್ಟ್. ನಾನೇ ಮಾಡ್ಕೊಡ್ತೀನಿ, ಡೋಂಟ್ ಬಿಲೀವ್ ಇನ್ ಕಾಲೇಜ್ ಅಂತ ಹೇಳಿ, ಲೈಕ್ ಕೈಂಡ್ ಆಫ್ ಟ್ಯೂಟೋರಿಯಲ್ ಅವರು ಎಕ್ಸ್ಟರ್ನಲ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ 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 ಅವರು ಮಾಡಿಕೊಡ್ಲಿಲ್ಲ. ಈ ಕಡೆ ಕಾಲೇಜ್ ಕಡೆಗೂ ನನ್ನನ್ನು ಪುಷ್ ಔಟ್ ಮಾಡಲಿಲ್ಲ. ಸೊ ಎರಡೂ ಕಡೆನೂ ನಂಗೆ ಲಾಸ್ ಆಯಿತು. ಸಿ ದಟ್ ಈಸ್ ವಾಟ್. ನಾವಿವಾಗ ಸಡನ್ನಾಗಿ ಯಾವುದೋ ಕಷ್ಟ ಅಂತ ಟ್ಯೂಟೋರಿಯಲ್ ಸೇರ್ಕೋತೀವಿ, ಬಟ್ ಅವ್ರೇನು ಮಾಡ್ತಾರೆ, ಈ ಥರ ಮಾಡ್ತಾರೆ. ನನಗೆ ಹಾಗೆ ಮಾಡಿದ್ರು. ನಾನೇ ಹೇಳ್ಕೊಡ್ತೀನಿ, ಎಲ್ಲ ಕಷ್ಟ ಇದೆ, ಕಾಲೇಜ್ ಬಿಲೀವ್ ಮಾಡಬೇಡ, ಬಿಲೀವ್ ಇನ್ ಮೀ, ಐ ಆಮ್ ದ ಗಾಡ್ ಅಂತ ಹೇಳಿ 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 ನನಗೂ ಅವ್ರು ಕ್ಲಾಸ್ ಹೇಳ್ಕೊಡ್ದೆ. ನಾನು ಈ ಕಡೆ ಕಾಲೇಜ್ ಕಡೆನೂ ಗಮನ ಕೊಡೋಕ್ಕಾಗ್ದೆ. ಇವ್ರು ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಐ ಕ್ಯಾನ್ ಲಿಸನ್ ಟು ದ ಕಾಲೇಜ್ ಅಲ್ವಾ. ಬಟ್ ದ್ಯಾಟ್ ಆಲ್ಸೋ ಡಿಡ್ ನಾಟ್ ಹ್ಯಾಪನ್ ಫಾರ್ ಮೈ ಫೇಟ್. He told, I'll only do, don't believe in your college, they do something wrong, they don't even teach you well. ಹಾಗೆ ಮೈಂಡನ್ನ ಮ್ಯಾನಿಪ್ಯುಲೇಷನ್ ಮಾಡಿ, he also did not do. I couldn't also do it in the college. I couldn't also listen to things in the college and follow the proper instructions in the college. Literally to say my mom was good. ಸೊ ಎರಡು ಕಡೆಯಿಂದನೂ ನನಗೆ ಸಮಸ್ಯೆ ಆಗಿ, ಅಂದರೆ ಇಟ್ ವಾಸ್ ಪ್ರಾಬ್ಲಮ್ ಫ್ರಮ್ ಎಕ್ಸ್ಟರ್ನಲ್ ಆ್ಯಂಡ್ ಅದರಿಂದಾಗಿ ಇಟ್ ವಾಸ್ ಅ ಲಾಸ್ ಫಾರ್ ಮೀ. ಸೊ ದಟ್ ಈಸ್ ವೈ ನಾನೇನು ಹೇಳ್ತೀನಿ ಗೊತ್ತಾ, ಈ ಲೈಫಲ್ಲಿ ಯಾರನ್ನೂ ಬಿಲೀವ್ ಮಾಡಬೇಡಿ, ತುಂಬ ಈಸಿಯಾಗಿ ಬಿಲೀವ್ ಮಾಡಬೇಡಿ. ಮಾತಾಡ್ತಾರೆ ಅಂದಿದ ತಕ್ಷಣವೇ ನಿಮ್ಮ ಸುಮಾರು ಜನ ಇವತ್ತು ಟ್ಯೂಟೋರಿಯಲ್ಸ್ ಅನ್ನೋ ಹೆಸರಲ್ಲಿ ಮನಿ ಮಾಡ್ತಿದ್ದಾರೆ, ಮೈಂಡ್ ಮ್ಯಾನಿಪ್ಯುಲೇಷನ್ ಮಾಡ್ತಿದ್ದಾರೆ, ನಿಮ್ಮನ್ನು ಒಂದು ಏನಂತಾರೆ ರೀತಿಯಾಗಿ ಅವ್ರ ಅಂಡರ್ ತಗೋತಾರೆ. ಆ ಥರ ಎಲ್ಲ ಆಗ್ತಾಯಿದೆ ನಿಮ್ಗೆ ಅನ್ನಿಸ್ದಾಗ, ಪ್ಲೀಸ್ ಡೂ ಮೇಕ್ ಶ್ಯೂರ್ ದಟ್ ಯು ಡೋಂಟ್ ಮೂವ್ ಫಾರ್ವರ್ಡ್ ವಿತ್ ದೋಸ್ ಕೈಂಡ್ ಆಫ್ ಪೀಪಲ್. ದಿಸ್ ಇಸ್ ಅ ಎಕ್ಸಾಂಪಲ್. ಇದ್ರದ್ದು ಕಂಪ್ಲೀಟ್ ಸ್ಟೋರಿ ನಾನು ಒಂದಿನ ಫ್ರೀ ಆದಾಗ ಖಂಡಿತ ಹೇಳ್ತೀನಿ, ಈಗ ಹೇಳೋದಕ್ಕಲ್ಲ, ಟೈಮ್ ಬಂದಾಗ ಚೂರ ಹೇಳ್ತಾ ಇರ್ತೀನಿ. ಸೊ ಈ ಥರ ದಯವಿಟ್ಟು ನಿಮ್ಮ ಮೈಂಡನ್ನು ದಯವಿಟ್ಟು ನೀವು ಹಿಂಸೆಗೆ ಹಾಕ್ಕೋಬೇಡಿ, ಯಾರನ್ನೂ ಬಿಲೀವ್ ಮಾಡಬೇಡಿ. ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿಲೀವ್ ಇನ್ ಯೋರ್ ಕಾಲೇಜ್, ಬಿಲೀವ್ ಇನ್ ಅಸ್ ಆಲ್ಸೋ. ಬಿಕಾಸ್ ನಾನು ಹೋಲ್ ಹಾರ್ಟೆಡ್ಲಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ಡ್ ಎಲ್ಲದರಲ್ಲೂ. ಬಿಕಾಸ್ ಯಾಕೆಂದರೆ ಅಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ಐ ನೋ ವಾಟ್ ಇಸ್ ದ ಸ್ಟ್ರಗಲ್. ಸೊ ಹಂಗಾಗಿ ನಾವೇನು ಹೇಳ್ತೀವಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾರನ್ನೂ ಬಿಲೀವ್ ಮಾಡಬೇಡಿ. ಈಗ ಇಲ್ಲಿ ನಾವು ಕೆಲಸ ಮಾಡೋಣ. ಅದಕ್ಕೆ ನಾನು ಹೇಳಿದ್ದು ಒಂದು ಶಾರ್ಟಲ್ಲಿ ಮುಗಿಸ್ಕೊಳ್ಳಿ. ಆ ಕಡೆ ಈ ಕಡೆ ತಲೆ ಹಾಕಬಾರ್ದು, ಯಾರನ್ನೂ ಬಿಲೀವ್ ಮಾಡ್ಬೋದು. ಬಿಲೀವ್ ಮಾಡೋದು ನಂತರ ಪರಿಸ್ಥಿತಿ. ಫೈನ್, ಎಸ್. ಸೊ ಲೆಟ್ಸ್ ಕಮ್ ಬ್ಯಾಕ್. ಈಗ ಏನು ಮಾಡ್ಬೋದು ನನಗೇನು, ಓಕೆ, ಯಾ. ಸೊ ಇವಾಗ ನಾನು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಐ ಹ್ಯಾವ್ ಟು ಸ್ಟಾರ್ಟ್ ವಿತ್ ಮಾಡೆಲ್ ನಂಬರ್ 1 ಆಲ್ವೇಸ್. ದಟ್ ಈಸ್ ವೆರಿ ಈಸಿ, ಕರೆಕ್ಟ್ ಅಲ್ವಾ? ಆದರೆ ಮಾಡೆಲ್ ನಂಬರ್ 1ಗೂ ಮುಂಚೆ ನೀವೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂದರೆ, ಆಲ್ ಥಿಯರಿ ಕ್ವೆಶನ್ಸ್ ಆಫ್ ಆಲ್ ಮಾಡ್ಯೂಲ್ಸ್. ಆಯಿತಾ? ಆಲ್ ಥಿಯರಿ ಕ್ವೆಶನ್ಸ್ ಆಫ್ ಆಲ್ ಮಾಡೆಲ್ಸ್. ಹಂಗಂತ ಅಂದ್ಬಿಟ್ಟು ನಾನು ಇದನ್ನೇ ಬಿಗಿನ್ ಮಾಡಬೇಕಾ ಫಸ್ಟು? ಇಲ್ಲ. ಯಾಕೆಂದರೆ ಎಲ್ಲ ಮಾಡೆಲ್ದು ಥಿಯರಿ ಕ್ವೆಶನ್ಸ್ ಓದಿ ಮತ್ತೆ ಅದೇ ಮಾಡೆಲ್ ವಾಪಸ್ ಪ್ರಾಬ್ಲಮಿಗೆ ಹೋಗ್ತೀರಾ. ಒಂದು ಶಾರ್ಟಲ್ಲಿ ಮುಗಿಸ್ಕೊಳ್ಳಿ. ಈಗ ಎಲ್ಲ ಮಾಡೆಲ್ದು ಥಿಯರಿ ಕ್ವೆಶನ್ಸ್ ಓದ್ತೀರಿ ಅಂದರೆ ತಿರ್ಗಾ ಒನ್ಸ್ ಅಗೇನ್ ಡ್ಯೂ ಗೋ ಬ್ಯಾಕ್ ಟು ಪ್ರಾಬ್ಲಮ್? ನೋ, ರೈಟ್? ನೋ. ಸೊ ಅದಕ್ಕೆ ಅಲ್ಲಿದಲ್ಲೇ ಮಾಡ್ಕೊಳ್ಳಿ. ಬಟ್ ಎಲ್ಲ ಮಾಡೆಲಿಂದ ಥಿಯರಿ ಕ್ವೆಶನ್ಸ್ ಕಂಪಲ್ಸರಿ ಓದ್ಕೊಳ್ಳಿ. ದ್ಯಾಟ್ ವಿಲ್ ಫೆಚ್ ಯು ಹೌ ಮಚ್ ಮಾರ್ಕ್ಸ್? ಒಂದು ಪಾಸ್ ಮಾರ್ಕ್ಸ್ ಕೊಡತ್ತೆ. ಆಯಿತಾ? ಇವತ್ತಿಂದನೂ ಓದಬಹುದು, ನಾನು ಹೇಳ್ಕೊಡ್ತೀನಿ, ಬನ್ನಿ. ಆಯಿತಾ? ಆಲ್ ಥಿಯರಿ ಕ್ವೆಶನ್ಸ್ ಆಫ್ ಆಲ್ ಮಾಡೆಲ್ಸ್ ಓದ್ಕೊಳ್ಳಿ. ಫಸ್ಟು ಮಾಡೆಲ್ 1 ಓದ್ತೀರಿ. ಅದರಲ್ಲೇ ಬರುವಂಥ ಥಿಯರಿ ಕ್ವೆಶನ್ ನಾನು ಹೇಳಿದೆ, ಕ್ಲಾಸಿಫಿಕೇಶನ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕು, ಹೌದಾ? ಫಸ್ಟ್ ಕ್ವೆಶನ್ನು. ನೆಕ್ಸ್ಟು ಸೆಕೆಂಡ್ ಕ್ವೆಶ್ಚನ್, ಜಸ್ಟ್ ಅ ಮಿನಿಟ್. ಸೆಕೆಂಡ್ ಕ್ವೆಶ್ಚನ್ ಬಂದುಬಿಟ್ಟು
ಏನದು ಸೆಕೆಂಡ್ ಕ್ವಶನ್ ಇಸ್ ನಥಿಂಗ್ ಬಟ್ ಯಾರ್ ಎಸ್ ಸೆಕೆಂಡ್ ಕ್ವಶನ್ ಇಸ್ ನಥಿಂಗ್ ಬಟ್ ಯಾರ್ ಮೆಶ್ ನೋಡ್ ಸೂಪರ್ ಮೆಶ್ ಸೂಪರ್ ನೋಡ್ ಇದ್ರದ್ದೆಲ್ಲ ಒಂದು ಬೇಸಿಕ್ ಡಯಾಗ್ರಾಮ್ ತಿಳ್ಕೊಂಡಿರಬೇಕು. ಬೇಸಿಕ್ ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ತಿಳ್ಕೊಂಡಿರಬೇಕು. ನಾರ್ಮಲ್ ಬೇಸಿಕ್ ಡಯಾಗ್ರಾಮ್ ಮೆಶ್ಗೆ ಯಾವ ಥರ ಇರುತ್ತೆ, ಈ ಥರ ಒಂದು ವೋಲ್ಟೇಜ್ ಇರುತ್ತೆ. ಯು ವಿಲ್ ಬಿ ಹ್ಯಾವಿಂಗ್ ಸಮ್ ರೆಸಿಸ್ಟೆನ್ಸಸ್. ಎಸ್, ಈ ಥರ ಒಂದು ನಾರ್ಮಲ್ ಬೇಸಿಕ್ ಡಯಾಗ್ರಾಮ್ ಯು ಕುಡ್ ಸಿ ಫಾರ್ ದ ವಿಚ್ ಒನ್ ದಟ್ ಇಸ್ ದ ಮೆಶ್. ಆಯಿತಾ, ಇದೇ ಥರ ಸೂಪರ್ ಮೆಶ್ಗೊಂದಿರುತ್ತೆ, ಸೂಪರ್ ನೋಡ್ಗೊಂದಿರುತ್ತೆ, ನೋಡ್ಗೊಂದು ಬೇಸಿಕ್ ಡಯಾಗ್ರಾಮ್ ಇರುತ್ತೆ. ಆ ಬೇಸಿಕ್ ಡಯಾಗ್ರಾಮ್ ಬರೋದು ಮಾರ್ಕ್ ದ ವೋಲ್ಟೇಜಸ್ as V1 and V2, mark the resistances as R1, R2, R3 and R4 according to the naming process. ನೇಮ್ ಮಾಡಿಕೊಂಡು ಆನಂತರ ನೀವೇನು ಮಾಡ್ತೀರಿ ಅಂತ ಹೇಳಿದ್ದಾರೆ. ಸೊ ಇಟ್ ಈಸ್ ದಟ್ ಯು ಹ್ಯಾವ್ ಟು ಸಾಲ್ವ್ ಯೂಸಿಂಗ್ KVL. ನಾರ್ಮಲ್ KVL ಮೆಥಡಲ್ಲಿ ಸಾಲ್ವ್ ಮಾಡಿಕೊಂಡು 2 ಈಕ್ವೇಷನ್ ಬರೆಸ್ತೀರಾ. ಸೊ ದೀಸ್ ಕ್ವೆಶನ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. 2 ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಇನ್ಯಾವುದಪ್ಪ ಮೂರನೇದು, ದಟ್ ಈಸ್ ಸ್ಟಾರ್ ಟು ಡೆಲ್ಟಾ and delta to star. Okay, this is also very important. ಎಷ್ಟಾಯಿತು ಇವಾಗ? 4 ಕ್ವಶನ್ ಆಯಿತಾ ಥಿಯರಿ? 3 ಅಲ್ವಾ? 3 ಅಲ್ಲ, ಜಾಸ್ತಿನೇ ಆಯಿತು. ಎಲ್ಲ ಸಿಂಗಲ್ ತೊಗೊಳ್ಳಿ, ಇದರಲ್ಲಿ ಒಂದು 6 ಕ್ವಶನ್ ತನಕ ಆಗಿದೆ. ನೆಕ್ಸ್ಟ್ ಯಾವ ಕ್ವಶನ್ ಇದೆ? ಡಿಸ್ಟ್ರಾಕ್ಷನ್, ವೆರಿ ಸಾರಿ. ಯಾ, ಸೊ ಲೆಟ್ ಮಿ ಕ್ಲಿಯರ್ ದಿಸ್. ಓಕೆ, ಸೊ ಯಾ ಆಯಿತಾ. ಸೊ ಇಷ್ಟಾಗಿದೆ ಅಲ್ವಾ ಈಗ? ಸೊ ನೆಕ್ಸ್ಟ್ ಯಾವುದು ಟಾಪಿಕ್ ನಮ್ಮ ಹತ್ರ ಇದೆ? ನೆಕ್ಸ್ಟ್ ದಟ್ ವಿ ಆರ್ ಹ್ಯಾವಿಂಗ್ ಇಸ್ ದ ವಾಟ್ ಐ ಕ್ಯಾನ್ ಸೇ, ನಿಮಗೆ ಜ್ಞಾಪಕ ಇರಬೇಕು, ಇದು ವೋಲ್ಟೇಜ್ ಡಿಪೆಂಡೆಂಟ್ ವೋಲ್ಟೇಜ್ ಸೋರ್ಸ್, ವೋಲ್ಟೇಜ್ ಡಿಪೆಂಡೆಂಟ್ ಕರೆಂಟ್ ಸೋರ್ಸ್, ಕರೆಂಟ್ ಡಿಪೆಂಡೆಂಟ್ ಕರೆಂಟ್ ಸೋರ್ಸ್, ಕರೆಂಟ್ ಡಿಪೆಂಡೆಂಟ್ ವೋಲ್ಟೇಜ್ ಸೋರ್ಸ್. ಅದರಲ್ಲಿ ಕ್ವಶನ್ಸ್ ಕೊಡ್ತಾನೆ. VC VS ಅಂದರೆ ಏನು ಅಂತ ಹೇಳಬೇಕು. VC IS, CV CS, CV IS, CVCS ಅಂದ್ರೆ ಒಂದೇ. ಕರೆಂಟ್ ವೋಲ್ಟೇಜ್ VCVS ಅಲ್ಲ, VDVS. ಸಾರಿ, ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ವೋಲ್ಟೇಜ್ ಡಿಪೆಂಡೆಂಟ್ ವೋಲ್ಟೇಜ್ ಸೋರ್ಸ್, ವೋಲ್ಟೇಜ್ ಡಿಪೆಂಡೆಂಟ್ ಕರೆಂಟ್ ಸೋರ್ಸ್, ಕರೆಂಟ್ ಡಿಪೆಂಡೆಂಟ್ ಕರೆಂಟ್ ಸೋರ್ಸ್, CDCS or IDIS. I ಅಂದರೂ ಕರೆಂಟೆ, C ಅಂದರೂ ಕರೆಂಟೆ. ಆ್ಯಂಡ್ ಐ ಕ್ಯಾನ್ ರೈಟ್ CDVS, ಕರೆಂಟ್ ಡಿಪೆಂಡೆಂಟ್ ವೋಲ್ಟೇಜ್ ಸೋರ್ಸ್. ಈ ಥರ ಡಿಪೆಂಡೆಂಟ್ ಆಯಿತಾ. ಸೊ ಈ ಥರ ಓಕೆನಾ. ಇದು C ನೋಡಿನೋ ಗೊತ್ತಿಲ್ಲ, ನಾನು ಡಿಪೆಂಡೆಂಟಿಗೆ D ಹಾಕಿದ್ದೀನಿ. ಸೊ ಅದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ. ನೆಕ್ಸ್ಟ್ ನಿಮಗೆ ಯು ನೋ ದ್ಯಾಟ್ ದೆರ್ ಆರ್ ಸಮ್ ಕ್ವೆಶನ್ಸ್ ಸೇ ವೋಲ್ಟೇಜ್ ಇನ್ ಸೀರೀಸ್ ವಿತ್ ದ ರೆಸಿಸ್ಟೆನ್ಸ್ ಆ್ಯಂಡ್ ಕರೆಂಟ್ ಇನ್ ಪ್ಯಾರಲಲ್ ವಿತ್ ದ ರೆಸಿಸ್ಟೆನ್ಸ್. ಇದು ಗೊತ್ತಿರ್ಬೇಕು ನಿಮ್ಗೆ, ಸ್ಟಾರ್ಟಿಂಗಲ್ಲೇ ಇರುತ್ತೆ ಇದು ಅಲ್ವಾ. ವೋಲ್ಟೇಜ್ ಇನ್ ಸೀರೀಸ್ ವಿತ್ ದ ರೆಸಿಸ್ಟೆನ್ಸ್, ಕರೆಂಟ್ ಇನ್ ಪ್ಯಾರಲಲ್ ವಿತ್ ದ ರೆಸಿಸ್ಟೆನ್ಸ್, 2 voltages in series with the resistance and 2 current in parallel with the resistances, and voltage in parallel with the current and current in series with the resistance. ಇಷ್ಟೂ ಕ್ವಶನ್ಸ್ ಕೇಳ್ತಾನೆ. ಅದು ನಿಮ್ಮ ಸ್ಟಾರ್ಟಿಂಗಲ್ಲಿ ಒಂದಿಷ್ಟು ಡಯಾಗ್ರಾಮ್ ಅಂತ ಬರ್ಸಿರ್ತಾರೆ, ಅದ್ರಲ್ಲಿ ಕ್ವಶನ್ಸ್ ಕೇಳ್ತಾನೆ. ಸೊ ಇದೊಂದು ಕ್ವಶನ್ ಆಯಿತಾ. ಒಟ್ಟು ನಿಮ್ಗೊಂದು 10 ಕ್ವಶನ್ ಸಿಗ್ತಾ, 8 ಸಿಕ್ತು ಅಲ್ವಾ. ಈ 8 ಥಿಯರಿ ಫಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಆ್ಯಡ್ಸ್, ಬಿಕಾಸ್ ಈ ಬೋರ್ಡ್ಗಳಲ್ಲಿ ತುಂಬ ಆ್ಯಡ್ಸ್ ಬರುತ್ತೆ. ಆ್ಯಂಡ್ ಇವನ್ ಇಟ್ಸ್ ಅ ಪ್ರಾಬ್ಲಮ್ ಬಿಕಾಸ್ ಐ ಹೋಪ್ ಯೂಟ್ಯೂಬ್ ಡಸಂಟ್ ಎಂಟರ್ಟೈನ್ ಸಚ್ ಸಾರ್ಟ್ಸ್ ಆಫ್ ಥಿಂಗ್ಸ್ ಲೈಕ್ ಹ್ಯಾವಿಂಗ್ ಆ್ಯಡ್ಸ್ ಡ್ಯೂರಿಂಗ್ ದಿ this one, which one, that is the doing video, I don't know. So I would be just eliminating that and providing to you all. So see, ಏನಂದರೆ ಈಗ ಅದ್ರ ಡಿಸ್ಕಷನ್ ಬೇಡ. ಸೊ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದರೆ, ಇಟ್ ಇಸ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ದ
ನಾರ್ಮಲ್ ಪ್ರಾಬ್ಲಮ್ಸ್ ಆಫ್ ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಶಿಫ್ಟಿಂಗ್. ವೆರಿ ಬೇಸಿಕ್ ಪ್ರಾಬ್ಲಮ್ ಮಾಡ್ಕೊಳ್ಳಿ. ವೆರಿ ಬೇಸಿಕ್ ಪ್ರಾಬ್ಲಮ್ ಅಂದರೆ ಯಾವತ್ತೂ ಅರ್ಥ ಮಾಡ್ಕೊಳ್ಳಿ. ಇಟ್ ಇಸ್ ವೋಲ್ಟೇಜ್ ಇನ್ ಸೀರೀಸ್ ವಿತ್ ದ ರೆಸಿಸ್ಟೆನ್ಸ್ ವಿ ಇನ್ series with the resistance and current in parallel with the current in parallel with the resistance. Current in parallel with the resistance ಇದನ್ನು ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ನೀವೇನು ಮಾಡ್ತೀರಾ ಅಂದರೆ ಫಾರ್ಮುಲಾಸ್ ಕಲ್ತ್ಕೊಳ್ಳಿ. ವಿ ಇಸ್ ಈಕ್ವಲ್ ಟು ಐ ಆರ್, ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಕಲ್ತ್ಕೊಂಡು ಏನು ಮಾಡ್ತೀರಾ ಅಂದರೆ ಅದರಲ್ಲಿ ಇವಾಗ ಯಾವುದಾದ್ರೂ ಒಂದು ರೆಸಿಸ್ಟೆನ್ಸ್ಗೆ ಒಂದು ಕರೆಂಟು ವೋಲ್ಟೇಜು ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಆ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ನ ನೀವು ಹಾಗೆ ಇಟ್ಕೋಬೇಕು. ನಾನು ಇನ್ನೇನೂ ಹೇಳಿದ್ದೀನಿ, ಎನಿ ರೆಸಿಸ್ಟೆನ್ಸ್ ವಿಚ್ ಇಸ್ ಗಿವನ್, ಎನಿ ರೆಸಿಸ್ಟೆನ್ಸ್ ವಿಚ್ ಇಸ್ ಗಿವನ್ ಟು ಯು ಆಲ್, ಆ ರೆಸಿಸ್ಟೆನ್ಸ್ನ ನೀವೇನು ಮಾಡಬೇಕು ಹಾಗೆ ಇಟ್ಕೋಬೇಕು. ಅದಕ್ಕೆ ಫೈಂಡ್ ಔಟ್ ಮಾಡಿ ಕೇಳಿದಾಗ ಅದನ್ನು ನೀವೇನು ಮಾಡೋಕ್ಕಾಗಲ್ಲ, ಬಿಕಾಸ್ ಅದನ್ನು ಇಟ್ಕೊಂಡೆ ಹ್ಯಾವ್ ಟು ಫೈಂಡ್ ಔಟ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜು ಅಲ್ವಾ, ಇಫ್ ಇನ್ ದ ಗಿವನ್. ಆ ಥರ ಪ್ಲಾನ್ ಮಾಡಿ ಇಟ್ಕೊಳ್ಳಿ. ಪವರ್ ಡೆಲಿವರ್ಡ್ಗೆ ಪವರ್ಗೇನೋ ವಿ ಸ್ಕ್ವೇರ್ ಐ ಒಂದು ಫಾರ್ಮುಲಾ ಇದೆಯಲ್ಲ, ಅದನ್ನು ಕಲ್ತ್ಕೊಳ್ಳಿ. ಅದನ್ನು ಕಲ್ತ್ಕೊಂಡು ಏನು ಬೇಸಿಕ್ ವರ್ಕೌಟ್ ಆಗ್ತಿದೆ ಅಲ್ಲಿ. ಈ ಥರ ನಂಗೆ ಕ್ವಶನ್ಸ್ ಕೊಟ್ಟಾಗ ಒಂದು ಕರೆಂಟ್ ಫೈಂಡ್ ಔಟ್ ಮಾಡಿ ರೆಸಿಸ್ಟೆನ್ಸ್ಗೆ ಅಂದಾಗ, ಏನು ಪವರ್ ಫೈಂಡ್ ಔಟ್ ಮಾಡಿದಾಗ ಏನು ಮಾಡ್ತೀವಿ ನಾವು ಅದನ್ನು ತಿಳ್ಕೊಳ್ಳಿ. ಫಸ್ಟು ಬೇಸಿಕ್ ಅರ್ಥ ಮಾಡಿಕೊಂಡ್ರೆ, ಬೇಸಿಕ್ ಇದೇನೆ ಯಾವುದು ವೋಲ್ಟೇಜ್ ಇನ್ ಸೀರೀಸ್ ವಿತ್ ದ ರೆಸಿಸ್ಟೆನ್ಸ್, ಕರೆಂಟ್ ಇನ್ ಪ್ಯಾರಲ್ ವಿತ್ ದ ರೆಸಿಸ್ಟೆನ್ಸ್ ಬೇಸಿಕ್ಕು. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಆ ಸಿಂಪ್ಲಿಫಿಕೇಷನ್ಸ್ ನೀವು ಅರ್ಥ ಮಾಡಿಕೊಂಡ್ರೆ, ಇಲ್ಲಿ ಅದಾದಮೇಲೆ ನೀವು ಇಫ್ ಇನ್ ಕೇಸ್ ಫರ್ದರ್ ಒಂದು ಕಾಂಪ್ಲೆಕ್ಸಿಟೀಸ್ಗೆ ಹೋದರೆ ಆ ಕಾಂಪ್ಲೆಕ್ಸಿಟೀಸಿಗೆ ನಾನು ಹೆಂಗೆ ಮಾಡಬೇಕು, ಹ್ಯಾವಿಂಗ್ ದಿಸ್ ಬೇಸಿಕ್ ನಾಲೆಡ್ಜ್ ವಾಟ್ ಐ ಕ್ಯಾನ್ ಡೂ ವಿತ್ ಅ ಕಾಂಪ್ಲೆಕ್ಸಿಟಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಕೇಳ್ತಾರಲ್ವಾ? ಇಷ್ಟೇ ಅಲ್ವಾ? ಓಕೆ, ನೆಕ್ಸ್ಟ್ ಯಾವುದು? ವೇಟ್ ಅ ಮಿನಿಟ್, ಐ ಆಮ್ ಸೋ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್ ಗೈಸ್, ವೇಟ್ ಅ ಮಿನಿಟ್. Very sorry for the, yes, things are done, because if I keep it in aeroplane mode then somewhat I can manage, doing with things. So yeah, I'll add page. Yes, now okay, ಸೊ ನಾವೇನಪ್ಪ ಅಂತ ಹೇಳಿದರೆ ನೆಕ್ಸ್ಟು ಯಾವುದು ಅದೇ ಥರ ಮೆಶ್ ಮತ್ತು ನೋಡಲ್ಲಿ ಬೇಸಿಕ್ ನೀವು ತಿಳ್ಕೊಬೇಕಾಗಿರೋದು ಏನು ಅಂದರೆ ಒಂದು ಕರೆಂಟ್ ಐಡೆಂಟಿಫಿಕೇಷನ್, ಅಂದರೆ ಒಂದು ಫೈಂಡ್ ಔಟ್ ದ ಕರೆಂಟ್ಸ್ I1, I2, I3 ಆ್ಯಂಡ್ ಫೈಂಡ್ ಔಟ್ ದ ಕರೆಂಟ್ಸ್ V1, V2, V3, ಸಾರಿ ವೋಲ್ಟೇಜಸ್ V1, V2, V3. ಇದನ್ನು ತಲೆಗೆ ಹಾಕ್ಕೋಬೇಕು. ಅದಾದಮೇಲೆ ಇದರಲ್ಲಿ ಏನು ಮಾಡಿಫಿಕೇಷನ್ಸ್ ಬರ್ಬೋದು ಅಂದರೆ, ಒಂದು ರೆಸಿಸ್ಟೆನ್ಸಲ್ಲಿ ಏನು ಕರೆಂಟ್ ಫ್ಲೋ ಆಗ್ತಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಆವಾಗ ಏನು ಮಾಡಬೇಕು, ಎಲ್ಲದಕ್ಕೂ 3 ಕರೆಂಟ್ ಫೈಂಡ್ ಔಟ್ ಮಾಡಲೇಬೇಕು, ಬೇರೆ ವಿಧಿ ಇಲ್ಲ. ಟು ಫೈಂಡ್ ಔಟ್ ದ 3 sets of currents. ಓಕೆ, 3 mesh 3 sets of currents ಫಾರ್ ಆಲ್ ದ ಕ್ವಶನ್ಸ್, ಇಟ್ ಇಸ್ ಮ್ಯಾಂಡೇಟ್. ಬಟ್ ಅದರ ಜೊತೆಗೆ ಅವ್ರು ಯಾವುದಾದ್ರೂ ಒಂದು ರೆಸಿಸ್ಟೆನ್ಸಲ್ಲಿ ಏನು ಕರೆಂಟ್ ಫ್ಲೋ ಆಗ್ತಿದೆ ಫೈಂಡ್ ಔಟ್ ಮಾಡಿದಾಗ, ಚೆಕ್ ವೆದರ್ ದಟ್ ರೆಸಿಸ್ಟೆನ್ಸ್ ಇಸ್ ಪ್ರೆಸೆಂಟ್ ಇನ್ ವಿಚ್ ಆಫ್ ದ ಮೆಶ್, ಆ್ಯಂಡ್ ಇಫ್ ಇಟ್ ಇಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಮೆಶ್, ದಟ್ ಮೆಶ್ ಕರೆಂಟ್ ವಿಲ್ ಬಿ ದ ದ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಕರೆಂಟ್. ಅಂದರೆ ಇಫ್ 12 ohm, ಸೇ ಫೈಂಡ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ 12 ohm ಇನ್ ದ ಫಿಗರ್, ಅಂದರೆ 12 ohm ಏನಾದ್ರು ನಿಮಗೆ ಮೆಶ್ 1ನಲ್ಲಿತ್ತು ಅಂದರೆ, ಇನ್ ದ ಮೆಶ್ 1 ವಾಟ್ ಇಸ್ ದ ಕರೆಂಟ್ ಫ್ಲೋಯಿಂಗ್ I1. ಸೊ your I1 is equal to 12 ohm ಅಲ್ವಾ. ಸೊ ವಾಟ್ ಇಸ್ ದ ಕರೆಂಟ್ I1 equal to 12 ohm ಅಷ್ಟೇ. ಆ ಥರ. ಆಮೇಲೆ ಏನಾದ್ರು ಪವರ್ ಡೆಲಿವರ್ ಮಾಡೋದು ಕೇಳಿದ್ರೆ ನೀವೇನು ಮಾಡಬೇಕಾಗುತ್ತೆ ಆವಾಗ ಅಂಥ ಟೈಮಲ್ಲಿ, ಯಾವುದಾದ್ರೂ ರೆಸಿಸ್ಟೆನ್ಸ್ಗೆ ಏನು ಪವರ್ ಡೆಲಿವರ್ ಆಗಿದೆ ಕೇಳ್ತಿದ್ದಾರೆ ಅಂತಂದರೆ, ಫಸ್ಟು ಆ ರೆಸಿಸ್ಟೆನ್ಸ್ನಲ್ಲಿ ಫ್ಲೋ ಆಗ್ತಾ ಇರ್ತಕ್ಕಂಥ ಕರೆಂಟ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ದ ಸೇಮ್ ಪ್ರೋಸೆಸ್. ಆ ರೆಸಿಸ್ಟೆನ್ಸ್ ಯಾವ ಒಂದು ಮೆಷಲ್ಲಿದೆ, ಆ ಮೆಷಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಏನಿದೆ ಅದರಲ್ಲಿ ಏನು ಕರೆಂಟ್ ಫ್ಲೋ ಆಗ್ತಿದೆ ನೋಡ್ಕೊಳ್ಳಿ. ಮೆಶ್ ಕರೆಂಟು ದ ಸೇಮ್ ಇಸ್ ದ ರೆಸಿಸ್ಟೆನ್ಸ್ ಕರೆಂಟ್. ಅದರಿಂದ ನೀವೇನು ಮಾಡ್ಕೋತೀರಾ, ವೋಲ್ಟೇಜ್ ಫೈಂಡ್ ಔಟ್ ಮಾಡಿಕೊಂಡು ದೆನ್ ಟು ದ ಪವರ್ ಡೆಲಿವರ್ಡ್ ವಿಚ್ ಇಸ್ V square I ಮಾಡ್ತೀರಾ. ಓಕೆ, ಅದೊಂದು. ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಅದೇ ಥರ ಒಂದೆರಡು ಕಾಂಪ್ಲೆಕ್ಸ್ ಕ್ವಶನ್ಸ್ ಕೇಳ್ತಾನೆ. ಬೇಸಿಕ್ ಇದೆ I1, I2, I3 ಬಿಟ್ಟರೆ ಇದೆರಡು ಥರ ಕಾಂಪ್ಲೆಕ್ಸ್ ಕೇಳ್ತಾನೆ. ಬೇಸಿಕ್ ನಾನು ಅರ್ಥ ಮಾಡಿಕೊಂಡು ಕಾಂಪ್ಲೆಕ್ಸಿಟೀಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಜಸ್ಟ್ ಒಂದು ಅನಲೈಸೇಷನ್ ತಿಳ್ಕೊಳ್ಳಿ ಸಾಕು. ಬೇಸಿಕ್
ಪ್ರೊಸೀಜರ್ಸ್ ಅರ್ಥ ಆಗಿದ್ದರೆ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ಲಿ ಏನು ಮಾಡ್ಬೋದು ಅಷ್ಟು ತಿಳ್ಕೊಂಡ್ರು ಬೇಕಾದಷ್ಟು. ಆ್ಯಂಡ್ ಈವನ್ ಇನ್ ದ ನೋಡ್ಸ್ ಆಲ್ಸೋ, ನೋಡಲ್ಲಿ ಏನು ಮಾಡಬೇಕು, V1 V2 V3 ಫೈಂಡ್ ಔಟ್ ಮಾಡೋದು ನೀವು ಅರ್ಥ ಮಾಡಿಕೊಂಡ್ರೆ ನೋಡಲ್ ಅನಾಲಿಸಿಸ್ ಹೆಂಗೆ ವರ್ಕ್ ಆಗುತ್ತೆ, ನಾನು ಹೆಂಗೆ ಒಂದು ನೋಡ್ ತಗೋತೀನಿ, ನಾನು ಹೆಂಗೆ ನೋಡಿಗೆ ಅಪ್ಲೈ ಮಾಡ್ತೀನಿ KCLನ, ಇದಕ್ಕೆ KVL, ಇದಕ್ಕೆ KCL, ಹೌದಾ, ನಾನು ಹೆಂಗೆ ಒಂದು KCLನ ಅಪ್ಲೈ ಮಾಡ್ತೀನಿ ಮತ್ತು ಹೆಂಗೆ ಒಂದು KVLನ ಅಪ್ಲೈ ಮಾಡ್ತೀನಿ, ಹೆಂಗೆ ಒಂದು KVLನ ಅಪ್ಲೈ ಮಾಡ್ತೀನಿ ಮತ್ತು ಹೆಂಗೆ ಒಂದು KCLನ ನಾನು ಅಪ್ಲೈ ಮಾಡ್ತೀನಿ ಅನ್ನೋವಂಥದ್ದನ್ನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಂಡ್ರೆ ಮಿಕ್ಕಿದ ಪ್ರೋಸೆಸ್ ತಾನಾಗ್ತಾನೆ ಸುಲಭ ಆಗುತ್ತೆ. ಆಯಿತಾ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ ಟು ಡೆಲ್ಟಾ, ಡೆಲ್ಟಾ ಟು ಸ್ಟಾರ್ಗೆ ಫಾರ್ಮುಲಾ ಅಪ್ಲೈ ಮಾಡೋದನ್ನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಸ್ಟಾರ್ ಸ್ಟ್ರಕ್ಚರ್ ಹೆಂಗಿದೆ, ಡೆಲ್ಟಾ ಸ್ಟ್ರಕ್ಚರ್ ಹೆಂಗಿದೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಡೆಲ್ಟಾ ಆಸ್ ಎ ಟ್ರಯಾಂಗುಲರ್ ಸ್ಟ್ರಕ್ಚರ್ ಡೆಲ್ಟಾ. ಸ್ಟಾರ್ ಸ್ಟ್ರಕ್ಚರ್ ಒಂಥರ ಹೆಚ್ಚು ಕಮ್ಮಿ ನಿಮಗೆ ಈ ಥರ ಬರ್ಬೋದೇನೋ. ಓಕೆ, ಸಮ್ವಾಟ್ ಕೈಂಡ್ ಆಫ್ ದ ಸ್ಟಾರ್ ಸ್ಟ್ರಕ್ಚರ್ನೂ ಬರುತ್ತೆ. ಐ ಡೋಂಟ್ ರಿಮೆಂಬರ್ ದ ಸ್ಟಾರ್ ಸ್ಟ್ರಕ್ಚರ್, ಬಟ್ ಡೆಲ್ಟಾ ಸ್ಟ್ರಕ್ಚರ್ ಇಸ್ ಮೈ ಮೈಂಡ್. ಓಕೆ, ಸೊ ಆ ಥರ. ಸೊ ಹೆಂಗೆ ಸ್ಟ್ರಕ್ಚರ್ ಅಂದರೆ ಸ್ಟಾರ್ ಸ್ಟ್ರಕ್ಚರ್ ಅಂದ್ರೇನು, ಡೆಲ್ಟಾ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ನೀವು ಅರ್ಥ ಮಾಡಿಕೊಂಡು ಜಸ್ಟ್ ಇಫ್ ಯು ಲರ್ನ್ ದ ಫಾರ್ಮುಲಾ ಯು ಆರ್ ಮೋಸ್ಟ್ ವೆಲ್ಕಮ್ ಟು ಸಾಲ್ವ್ ದ ಪ್ರಾಬ್ಲಮ್. ಬರೀ ಫಾರ್ಮುಲಾ ಬೇಕು, ಸ್ಟಾರ್ ಸ್ಟ್ರಕ್ಚರ್ ಅಂದರೆ ಹೆಂಗಿರುತ್ತೆ, ಡೆಲ್ಟಾ ಸ್ಟ್ರಕ್ಚರ್ ಅಂದರೆ ಹೆಂಗಿರುತ್ತೆ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಸಾಕು. ಮಾಡ್ಕೋತೀರಲ್ವಾ? ಓಕೆನಾ? ಎಸ್, ಆಯಿತು. ಈಗ ನೆಕ್ಸ್ಟು ಇಂಟರ್ನೆಟ್ ಮಾಡ್ತಾ ಅದು ಆ್ಯಡ್ಸ್ನ ಕೊಡ್ತಾರೆ. ದಿಸ್ ಇಸ್ ಲೈಕ್ ಇರಿಟೇಟಿಂಗ್. ಓಕೆ, ಆ ಥರ. ಸೊ ನೆಕ್ಸ್ಟು ಯಾವ್ದು ಮಾಡಬೇಕು ನಾನು? ಈಗ ನಿಮ್ಮ ಮಾಡ್ಯೂಲ್ 1 ಅರ್ಥ ಆಗಿದೆ ಅಲ್ವಾ? ಸೊ ಮಾಡ್ಯೂಲ್ 1 ಅರ್ಥ ಆಗಿದೆ ಅಂದರೆ ವೈ ಕಾಂಟ್ ಯು ಡೂ ಮಾಡ್ಯೂಲ್ 2? ಮಾಡ್ಯೂಲ್ 1 ಅರ್ಥ ಆಗಿದೆ, ಮಾಡ್ಯೂಲ್ 2 ಮಾಡ್ಬೋದು. ಮಾಡ್ಯೂಲ್ 2ನಲ್ಲಿ ಏನು ಮಾಡ್ತೀರಿ? ಗೋ ಟು ಡೈರೆಕ್ಟ್ಲಿ ಮಿಲೆಮನ್ಸ್ ಥಿಯರಮ್. ಮಿಲೆಮನ್ಸ್ ಥಿಯರಮ್ ಅಟೆಂಡ್ ಮಾಡಿದ್ರೆ ಈಸಿಯಾಗಿ ಮಾರ್ಕ್ಸ್ ತೊಗೋತೀರ. ನಾನು ಇವತ್ತು ಒಂದಿನದಲ್ಲಿ ಏನು ಮಾಡ್ಬೋದು ಅಂತ ಹೇಳ್ತಾರೋದ್ರಿಂದ ಮಿಲೆಮನ್ಸ್ ಥಿಯರಮ್ಗೆ ಡೈರೆಕ್ಟಾಗಿ ಹೋಗ್ಬಿಡಿ. ಆ್ಯಂಡ್ ದ ಥಿಯರಿ ಯಾವುದು? ಸೂಪರ್ ಪೊಸಿಷನ್, ಈಗ ಮಾಡ್ಯೂಲ್ 1ಇಂದ 20 ಬಂದಾಯಿತು, ಜ್ಞಾಪಕ ಇರಲಿ, 20 ಬಂದಾಯಿತು. ನೆಕ್ಸ್ಟ್ ಸೂಪರ್ ಪೊಸಿಷನ್ ಥಿಯರಮ್, ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸ್, ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸ್ ಥಿಯರಮ್, ಮತ್ತು ಇನ್ಯಾವುದು ಮುಂದೆ ಮಿಲೆಮನ್ಸ್ಗೂ ಇದೆ. ಮಿಲೆಮನ್ಸು ಎಕ್ಸ್ಪ್ಲೇನ್ ಮಾಡಬೇಕು, ಮಿಲೆಮನ್ಸ್ ಥಿಯರಮ್. ಇಷ್ಟು ಥಿಯರಿ ತಿಳ್ಕೊಳ್ಳಿ. ಮಿಲೆಮನ್ಸ್ ಥಿಯರಮ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ಇವತ್ತು ಒಂದು ದಿನಕ್ಕೆ ಯಾರು ನಾನು ಓದಿ ಪಾಸ್ ಮಾಡಬೇಕು ಮ್ಯಾಮ್ ಅನ್ನೋರಿಗೆ ಇದು ವೀಡಿಯೋ, ಆಯಿತಾ? ಮಿಕ್ಕಿದವರೆಲ್ಲ ನೀವು ಸೂಪರ್ ಪೊಸಿಷನ್, ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸ್ ಓದಬಹುದು. ಆ್ಯಂಡ್ ನೀವು ಮಿಲೆಮನ್ಸ್ ಜೊತೆಗೆ ಬೇಕಿರೋ ಟ್ರೈ ಇವನ್ ಸೂಪರ್ ಪೊಸಿಷನ್ ಆಲ್ಸೋ, ನೋ ಪ್ರಾಬ್ಲಮ್. ಸೂಪರ್ ಪೊಸಿಷನ್ ಮತ್ತು ಮಿಲೆಮನ್ಸ್ ಟ್ರೈ ಮಾಡಿ, ಎರಡು ಚೆನ್ನಾಗಾಗುತ್ತೆ. ಓಕೆನಾ? ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸು ಹೆಚ್ಚು ಕಮ್ಮಿ ಸೇಮೇ, ಬಟ್ ಮಿಲೆಮನ್ಸು ಮತ್ತು ಸೂಪರ್ ಪೊಸಿಷನ್ ಮಾಡ್ಕೊಳ್ಳಿ. ಪಾಸಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಮಿಲೆಮನ್ಸ್ ಬರೀ ಫಾರ್ಮುಲಾ ಅಷ್ಟೇ. ನೀವು ಫಾರ್ಮುಲಾನ ಅರ್ಥ ಮಾಡ್ಕೊಂಡು ಫಾರ್ಮುಲಾ ಅಪ್ಲೈ ಮಾಡ್ತು ಅಂದರೆ 100% ಮಿಲೆಮನ್ಸ್ ಥಿಯರಮಿಂದ ನಿಮ್ಗೊಂದು 6 to 8 ಮಾರ್ಕ್ಸ್ ಗ್ಯಾರಂಟಿ. ಮತ್ತು ಸೂಪರ್ ಪೊಸಿಷನಿಂದನೂ ಅಷ್ಟೇ. ಸೂಪರ್ ಪೊಸಿಷನಲ್ಲಿ ಏನು ಮಾಡ್ತೀರಾ? ಒಂದು ಕರೆಂಟ್ನ ಓಪನ್ ಸರ್ಕ್ಯೂಟ್ ಮಾಡ್ತೀರಾ, ಇಲ್ಲ ವೋಲ್ಟೇಜ್ನ ಶಾರ್ಟ್ ಸರ್ಕ್ಯೂಟ್ ಮಾಡ್ತೀರಾ. ವಿಚ್ ಒನ್ ಯು ಡೂ ದ್ಯಾಟ್ ಯು ಹ್ಯಾವ್ ಟು ರೈಟ್ ಆ್ಯಂಡ್ ಯು ಹ್ಯಾವ್ ಟು ಸಾಲ್ವ್. ಪ್ರತಿಯೊಂದು ಡಯಾಗ್ರಾಮ್ನು ಬಿಡಿಸ್ಬೇಕು. ನಾನು ಈ ಕರೆಂಟ್ನ ಓಪನ್ ಸರ್ಕ್ಯೂಟ್ ಮಾಡ್ತಾ ಇದ್ದೀನಿ, ಸೊ ಆವಾಗ ನಂದು ಡಯಾಗ್ರಾಮ್ ಏನಾಗುತ್ತೆ? ಮಾಡಿಫೈಡ್ ಡಯಾಗ್ರಾಮ್. ಟು ರೈಟ್ ದ ಮಾಡಿಫೈಡ್ ಡಯಾಗ್ರಾಮ್, ರೈಟಿಂಗ್ ದ ಮಾಡಿಫೈಡ್ ಡಯಾಗ್ರಾಮ್ ಯು ಆರ್ ಗೋಯಿಂಗ್ ಟು solve that using the KCL, KVL, I is equal to V by R, V is equal to IR, ವೋಲ್ಟೇಜ್ ಡಿವೈಡರ್, ಕರೆಂಟ್ ಡಿವೈಡರ್ ಗೊತ್ತಲ್ವಾ? ಅದಕ್ಕೆ ಹೇಳಿದ್ದು ಮಾಡಿ, ಆಯಿತಾ? ಇಷ್ಟಾದಮೇಲೆ ನೆಕ್ಸ್ಟು ಮಾಡ್ಯೂಲ್ 3 ಥಿಯರಿ. ಮಾಡ್ಯೂಲ್ 3ಅಲ್ಲಿ ಇನಿಷಿಯಲ್ ಆ್ಯಂಡ್ ಫೈನಲ್ ವ್ಯಾಲ್ಯೂ ಥಿಯರಮ್. ಇನಿಷಿಯಲ್ ಆ್ಯಂಡ್ ಫೈನಲ್ ವ್ಯಾಲ್ಯೂ ಥಿಯರಮ್, ಆಮೇಲೆ ಸ್ವಿಚ್ ಕಂಡೀಷನ್ಸ್, ಮಾಡ್ಯೂಲ್ 3ಅಲ್ಲಿ ಏನು ಥಿಯರಿ ಬರುತ್ತೆ ಅದನ್ನು ಓದ್ಕೊಳ್ಳಿ. ಆ ಥಿಯರಿ ಬರೋದ್ರು ಯು ಆರ್ ಪಾಸ್, ಆಯಿತಾ?
ನೆಕ್ಸ್ಟು ಇದು ಮಾಡಲ್ 4 ಅನಿಸುತ್ತೆ, ನಾನು 3ಗೆ ಬರ್ತಿದ್ದೀನಿ. ಓಕೆ, ನೆಕ್ಸ್ಟು ಇದಾದಮೇಲೆ ಮಾಡಲ್ ನಂಬರ್ 4ಅಲ್ಲಿ ಏನು ಓದಬೇಕು? ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ವೇರಿಯಸ್ ಸಿಗ್ನಲ್ದು ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಓದಬೇಕು. ಓದ್ತಿರಲ್ಲ? ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ವೇರಿಯಸ್ ಸಿಗ್ನಲ್ಸ್ ಓದ್ತೀರಾ? ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ವೇರಿಯಸ್ ವೇವ್ ಫಾರ್ಮ್ಸ್ ಟು ಸಿಗ್ನಲ್ಸ್ ಆ್ಯಂಡ್ ವೇವ್ ಫಾರ್ಮ್. ಸಿಗ್ನಲ್ಸ್ ಅಂತ ಹೇಳಿದ್ರೆ ಯಾವುದು? ಅದೇ ಯೂನಿಟ್ ಸ್ಟೆಪ್ ಸಿಗ್ನಲ್ಲು, ಇದು ಯಾವುದು ರ್ಯಾಂಪು, ಮತ್ತು ಸೈನುಸೈಡಲ್ ಸಿಗ್ನಲ್ ಅದೇನೇ ಬರುತ್ತಲ್ಲ ಅದು. ಆಯಿತಾ? ಅವ್ರು ಸಿಗ್ನಲ್ ಜಸ್ಟ್ ನೇಮ್ ಮಾಡಿರ್ತಾರೆ, u(t) ಅಂತ ಹಾಕಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ರ್ಯಾಂಪ್ ಸಿಗ್ನಲ್ ಹೇಳಿರ್ತಾರೆ, r(t) ಹೇಳಿರ್ತಾರೆ, ಈ ಥರ ಒಂದಿಷ್ಟು ಹೇಳಿರ್ತಾರೆ. ಕೆಲವು ಸಿಗ್ನಲ್ ಅಂದರೆ ಕೆಲವು ಡಯಾಗ್ರಾಮ್ ಕೊಟ್ಟಿರ್ತಾನೆ, ಈ ಥರ ಒಂದು ಟ್ರಯಾಂಗುಲರ್ ಡಯಾಗ್ರಾಮ್ ಕೊಟ್ಟು ಫೈಂಡ್ ದ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿರ್ತಾನೆ. ಅದು ವಿತ್ ಡಯಾಗ್ರಾಮ್ ಅದನ್ನು ಕಲ್ತ್ಕೋಬೇಕು. ಇದೆರಡು ಕಲ್ತ್ಕೊಂಡ್ರೆ ಯು ಆರ್ ಪಾಸ್ ಇನ್ ದಟ್ ಮಾಡ್ಯೂಲ್. ಬೇಸಿಕಲಿ ಪಾಸ್. ಆಯಿತಾ? ಬೇಸಿಕಲಿ ಪಾಸ್ ಇನ್ ದಟ್ ಮಾಡ್ಯೂಲ್. ಓಕೆನಾ? ಆಮೇಲೆ ಒಂದಿಷ್ಟು ಥಿಯರಿ, ಅದು ನಾರ್ಮಲ್ ಲೆಕ್ಕ ಥರನೂ ಕೊಟ್ಟಿರ್ತಾನೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮಾಡ್ಲಿಕ್ಕೆ ಅದನ್ನು ಮಾಡ್ಕೊಳ್ಳಿ. ಆಯಿತಾ? ಇವಾಗ ಒಂದಿಂದಲ್ಲಿ ಮಾಡೋರಿಗೆ ನಾನು ಹೇಳ್ತಾ ಇರೋದು ಇದನ್ನು. ಎಲ್ಲರಿಗೂ ನೀವು ಮ್ಯಾಮ್ ನಾನು ಇದನ್ನೇ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ಏನಕ್ಕೆ? ಬಿಕಾಸ್ ಈಗ ಒಂದಿನಕ್ಕೆ ನಾನು ಸ್ಟ್ರಿಕ್ಟಾಗಿ ನೆಟ್ವರ್ಕ್ ಕ್ಲಿಯರ್ ಮಾಡ್ತೀನಿ ಅಂತ ಓದ್ತಾ ಇರೋರಿಗೆ ಇದಿಷ್ಟೊಂದು ಬುನಾದಿ. ಬೇರೆಯವ್ರಿಗೂ ಹೆಂಗೆ ಬುನಾದಿ ಆಗುತ್ತೆ ಅಂದರೆ, ಬೇರೆಯವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಓದಿರ್ತಾರೆ, ಆದರೂ ಕೂಡ ಏನು ಅಂತಂದರೆ ಎಲ್ಲ ಓದಿರ್ತಾರೆ ಬಟ್ ಪಾರ್ಷಿಯಲ್. ಅಂಥ ಟೈಮಲ್ಲಿ ನೀವು ಇದಿಷ್ಟನ್ನು ಬುನಾದಿ ಮಾಡ್ಕೊಂಡಿದ್ರೆ ಮಿಕ್ಕಿದ್ದನ್ನು ನೀವು ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಇದಿಷ್ಟು ನಿಮಗೆ ಪಾಸ್ ಮಾರ್ಕ್ಸ್ ತಂದು ಕೊಡುತ್ತೆ. ಸೊ ಹಾಗಾಗಿ ಆ ಥರ ಇದರಲ್ಲಿ ನೀವು ಓದ್ಕೋಬೋದು. ನೆಕ್ಸ್ಟ್ ಯಾವುದು? ಮಾಡಲ್ 5. ಮಾಡಲ್ 5ಅಲ್ಲಿ ಇದೆಲ್ಲ ನೋಡಿ, ನಾನು ಯಾವುದೇ ಪ್ರಿಪರೇಷನ್ ಅಂತ ವೀಡಿಯೋಗೆ ಬಂದಿಲ್ಲ. 2-3 ಡೇಸಿಂದ ಕೂತು ಪ್ರಿಪ್ರೇಷನ್ ಮಾಡಿ ಒಂದೇ ದಿನಕ್ಕೆ ನಾನು ಹೇಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅವೆಲ್ಲ ನನ್ನ ಹತ್ರ ಇಲ್ಲ. ಇಟ್ ಈಸ್ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಮೈ ಮೈಂಡ್. ಐ ಆಮ್ ಟೆಲಿಂಗ್ ಇಟ್. ಕರೆಕ್ಟಾ? ಹೀಗೇ. ಸೊ ಈ ಥರ ನೀವು ಕಲಿತಾ ಇನ್ನೊಬ್ರು ಹೇಳ್ಕೊಟ್ಟಾಗ ಜ್ಞಾನಾರ್ಜನೆ ಒಂದು ಹೆಚ್ಚಿನ ಮಟ್ಟಕ್ಕಾಗತ್ತೆ. ಸೊ ಅದಕ್ಕೆ ದಿಸ್ ಇಸ್ ದ ಪ್ರೂಫ್. ಫೈನ್. ಎಸ್. ಆ್ಯಂಡ್ ಮಾಡಲ್ 5ಅಲ್ಲಿ ಏನು ಮಾಡ್ತೀರಾ? 2 ಪಾರ್ಟ್ ನೆಟ್ವರ್ಕು, ರೆಸೊನೆನ್ಸ್ಗೂ, ಬ್ಯಾಟಿಂಗು, ಬಿಕಾಸ್ ಎರಡೂ ಮಿಕ್ಸ್ ಆಗುತ್ತೆ. ಸೊ ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಏನೇನು ಮಾಡ್ಬೇಕು ಹೇಳ್ತೀನಿ. ರೆಸೊನೆನ್ಸಲ್ಲಿ ಬರ್ತಕ್ಕಂಥ ಥಿಯರಿ ಕ್ವಶನ್ಸ್ ಯಾವ್ಯಾವುದಿದೆ? ಥಿಯರಿ ಕ್ವಶನ್ಸು ರೆಸೊನೆನ್ಸಲ್ಲಿ ಡೆಫಿನಿಷನ್ಸ್ ಬರುತ್ತೆ. ನಾನು ನಿನ್ನೆ ಹೇಳಿದ್ದೀನಿ ಏನು ಡೆಫಿನಿಷನು. ರೆಸೊನೆನ್ಸು ಬ್ಯಾಂಡ್ ವಿಡ್ತ್ ಬರುತ್ತೆ, ಮತ್ತು ಇನ್ಯಾವ್ದು ಬರುತ್ತೆ? ರೆಸೊನೆನ್ಸ್, ಬ್ಯಾಂಡ್ ವಿಡ್ತ್, ಕ್ವಾಲಿಟಿ ಫ್ಯಾಕ್ಟರ್, ಮತ್ತು ಇನ್ನೊಂದು 10 ಹಲವು ಡೆಫಿನಿಷನ್ಸ್ ಬರುತ್ತೆ. ಅದನ್ನೇ ಹೇಳಿದ್ದೀನಿ. ಆ ಡೆಫಿನಿಷನ್ಸ್ಗಳೆಲ್ಲ ಓದ್ಕೊಳ್ಳಿ. ಆಯಿತಾ? ಅದು ಆದಮೇಲೆ ಜಾಮೆಟ್ರಿಕ್ ಮೀನ್ ಆಫ್ ಹಾಫ್ ಪವರ್ ಫ್ರೀಕ್ವೆನ್ಸೀಸ್ದು ಡಿರೈವೇಷನ್ ಇದೆಯಲ್ಲ, ಅದೊಂದು. ಹಾಫ್ ಪವರ್ ಫ್ರೀಕ್ವೆನ್ಸೀಸ್ದೊಂದು ಡಿರೈವೇಷನ್ ಇದೆಯಲ್ಲ, ಅದೊಂದು ಬಿಟ್ಟರೆ ಇನ್ಯಾವುದು? ಬಿಟ್ಟರೆ F1 ಸಮಥಿಂಗ್ R1 R2 √L/R ಅಂತಂದಿದೆ. ಏನೋ ನನಗೆ ಐ ಡೋಂಟ್ ರಿಮೆಂಬರ್. F1 F2 ಇಲ್ಲ, ನೋಡ್ತೀನಿ, ಕ್ವಶನ್ ಪೇಪರ್ಸ್ ಇಟ್ಟಿದ್ದೀನಿ. RL RC. I'm sorry. RL RC √L/C. RL RC L/C. ಕರೆಕ್ಟಾ? ಈ ಡಿರೈವೇಷನ್ ಕೇಳ್ತಾನೆ, ಒಂದು ಫಿಗರ್ ಕೊಟ್ಟು ಈ ಡಿರೈವೇಷನ್ ಕೇಳ್ತಾನೆ. ಸೊ ಆಲ್ ದೀಸ್ ಆರ್ ಟು ಬಿ ಡನ್. ಆಯಿತಾ? ಇಷ್ಟ ಆಯ್ತಲ್ವಾ? ಇದಾದಮೇಲೆ ಏನು? ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ಇದಿಷ್ಟು ಆದಮೇಲೆ ನೆಕ್ಸ್ಟು ನಮ್ಮ ಒಂದು ಇದು ಯಾವುದು? ರೆಸೊನೆನ್ಸಲ್ಲಿ ಬೇಸಿಕ್ ಪ್ರಾಬ್ಲಮ್ ಕಲ್ತ್ಕೋಬೇಕು. ಯಾವ ಥರ ಇರುತ್ತೆ ಬೇಸಿಕ್ ಪ್ರಾಬ್ಲಮ್ಮು? ಬೇಸಿಕ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಫೈಂಡ್ ಸೀರೀಸ್ RLC ಸರ್ಕ್ಯೂಟ್ ಮೇಲೆ ಬೇಸಿಕ್ ಪ್ರಾಬ್ಲಮ್ ಯಾವುದು? ಸೀರೀಸ್ RLCಲಿ ಸೊ ಫೈಂಡ್ ದ
resonant frequency, Q factor, bandwidth, Q factor, bandwidth, Q factor ಆಯಿತು, bandwidth ಆಯಿತು, current at resonance, current at F1 and F2, ಇಷ್ಟನ್ನ ಕೇಳ್ತಾನೆ. ಇದು ಬೇಸಿಕ್ಕು, ಇದು ಬೇಸಿಕ್ ಕ್ವೆಶನ್ಸ್ ಓದ್ಕೊಳ್ಳಿ. ಇದಿಷ್ಟು ಬೇಸಿಕ್ ಕ್ವೆಶನ್ಸ್ ಓದ್ಕೊಂಡ್ರೆ ಖಂಡಿತ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ. ಆಯಿತಾ? ಓಕೆನಾ? ನೆಕ್ಸ್ಟು ಟೂ ಪೋರ್ಟ್ ನೆಟ್ವರ್ಕಲ್ಲಿ ಏನು ಮಾಡ್ತೀರಾ? ಟೂ ಪೋರ್ಟ್ ನೆಟ್ವರ್ಕಲ್ಲಿ ಕಂಪ್ಲೀಟ್ ಡಿರೈವೇಷನ್ ಓದ್ತೀರಾ. ಫಾರ್ ಪಾಸ್ ಮಾರ್ಕ್ಸ್ಗೆ ಡಿರೈವೇಷನ್ ಓದ್ತೀರಾ. ಆ್ಯಂಡ್ ಲುಕ್ ಅಟ್ ದ ಪ್ರಾಬ್ಲಮ್ಸ್ ಆನ್ ಝೆಡ್ ಆ್ಯಂಡ್ ವೈ ಪ್ಯಾರಾಮೀಟರ್. ಡಿರೈವೇಷನ್ಸ್ ಯಾವ್ಯಾವ್ದು ಓದಬೇಕು? ಮ್ಯಾಮ್ ನಾನು ಬರೀ ಕನ್ವರ್ಷನ್ ಡಿರೈವೇಷನ್ ಓದ್ಲಾ? ರಾಂಗ್. ನಾನು ಬರೀ ಕನ್ವರ್ಷನ್ ಡಿರೈವೇಷನ್ ಓದ್ಲಾ? ತಪ್ಪು. ಏನಕ್ಕೆ ಬರೀ ಕನ್ವರ್ಷನ್ ಡಿರೈವೇಷನ್ ಓದ್ತೀರಾ? ಅದೊಂದೇ ಇರೋದಾ? ಬೇರೆ ಯಾವುದು ಇಲ್ವಾ? ಇದೆಯಲ್ಲ, ವಾಟ್ ಆರ್ ದೇರ್ ರೈಟ್? ಏನೇನಿದೆ ಇರಿ ರೇಸ್ ಮಾಡ್ತೀನಿ. ಏನೇನಿದೆ? ನಾರ್ಮಲು ಇದೆಯಲ್ಲಪ್ಪ. ಫಸ್ಟ್ ಅವ್ರು ಏನು ಮಾಡ್ತಾರೆ, ಕನ್ವರ್ಷನ್ದು ಕೊಡೋದಕ್ಕೆ ಮುಂಚೆ ಝೆಡ್, ವೈ, ಎ ಬಿ ಸಿ ಡಿ ಆರ್ ಟಿ ಎ ಬಿ ಸಿ ಡಿ ಆ್ಯಂಡ್ ಹೆಚ್ ಪ್ಯಾರಾಮೀಟರ್. ಇಷ್ಟು ಪ್ಯಾರಾಮೀಟರು ಬೇಸಿಕ್ ಕೊಡ್ತಾನಲ್ವಾ. ಈ 4 ಪ್ಯಾರಾಮೀಟರ್ ಅಂದರೆ ಏನು, ಅದರದ್ದು ಫಿಗರು ವಿತ್ ಈಕ್ವೇಷನ್. ವಾಟ್ ಮೀನಿಂಗ್ ಫಿಗರ್ ಈಕ್ವೇಷನ್ ಬೇಸಿಕ್ ಕೊಡ್ತಾನಲ್ವಾ. ಇದನ್ನು ಓದ್ಬೇಕು ತಾನೆ ನೀವು. ದಿಸ್ ಆಲ್ಸೋ ಹ್ಯಾಸ್ ಟು ಬಿ ರೆಡ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇದರ್ಥ ಮಾಡ್ಕೊಳ್ಳದೆ ನೀವು ಯಾವ ಕಾರಣಕ್ಕೂ ಕನ್ವರ್ಷನ್ ಹೋಗೋಕ್ಕಾಗಲ್ಲ. ಬಿಕಾಸ್ ಕನ್ವರ್ಷನ್ ವರ್ಕ್ ಆಗೋದೇ ಈ ಈಕ್ವೇಷನ್ಗಳಿಂದ. ಝೆಡ್ ಪ್ಯಾರಾಮೀಟರ್ದು ಈಕ್ವೇಷನ್ನು, ಝೆಡ್ ಪ್ಯಾರಾಮೀಟರ್ ಮೀನಿಂಗ್ ಡಯಾಗ್ರಾಮ್ ಈಕ್ವೇಷನ್, ವೈ ಪ್ಯಾರಾಮೀಟರ್ ಮೀನಿಂಗ್ ಡಯಾಗ್ರಾಮ್ ಈಕ್ವೇಷನ್, ಎ ಬಿ ಸಿ ಡಿ ಪ್ಯಾರಾಮೀಟರ್ ಮೀನಿಂಗ್ ಡಯಾಗ್ರಾಮ್ ಈಕ್ವೇಷನ್ ಆ್ಯಂಡ್ ಹೆಚ್ ಪ್ಯಾರಾಮೀಟರ್ ಮೀನಿಂಗ್ ಡಯಾಗ್ರಾಮ್ ಈಕ್ವೇಷನ್. ಫಸ್ಟ್ ಓದ್ಕೋಬೇಕು. ಆಮೇಲೆ ನಿಮಗೆ ಝೆಡ್ಡು, ವೈ, ಎ ಬಿ ಸಿ ಡಿ ಆ್ಯಂಡ್ ಹೆಚ್ ಪ್ಯಾರಾಮೀಟರ್ದು ಬೇಸಿಕ್ ಈಕ್ವೇಷನ್ ಹಿಡ್ಕೊಂಡು ನಾವು ಇನ್ನೊಂದು ಪ್ಯಾರಾಮೀಟ್ರ್ ಕನ್ವರ್ಷನ್ ಮಾಡ್ತೀವಿ. ಝೆಡ್ ಟು ವೈ ಕನ್ವರ್ಷನ್ ಅಂತೀರಾ. ಹೆಂಗೆ ಮಾಡ್ತೀರಾ ಕನ್ವರ್ಷನ್ನು? ಅಲ್ಲಿ ಫಸ್ಟೇ ಒಂದು ಈಕ್ವೇಷನ್ ಕೊಡ್ತಾನೆ. ಝೆಡ್ ಪ್ಯಾರಾಮೀಟ್ರ್ ಒಂದು ಈಕ್ವೇಷನ್ ಕೊಡ್ತಾನೆ. ಏನು ಕೊಡ್ತಾನೆ ಈಕ್ವೇಷನ್ನು? ಝೆಡ್ ಈಸ್ ಈಕ್ವಲ್ ಟು ಸಮ್ ಈಕ್ವೇಷನ್ ಏನೋ ಕೊಡ್ತಾನೆ. ಆ ಈಕ್ವೇಷನ್ ಹೆಂಗೆ ಬರುತ್ತೆ? ದಟ್ ಇಸ್ ದ ಬೇಸಿಕ್ ಈಕ್ವೇಷನ್ ದಟ್ ಇಸ್ ಇನ್ಫರ್ಡ್ ಫ್ರಮ್ ಝೆಡ್ ಪ್ಯಾರಾಮೀಟರ್ ಇಟ್ ಸೆಲ್ಫ್. ಝೆಡ್ ಪ್ಯಾರಾಮೀಟ್ರ್ ಬೇಸಿಕ್ ಈಕ್ವೇಷನ್ ಇಟ್ಕೊಂಡು ಅದನ್ನ ಸಿಂಪ್ಲಿಫೈ ಮಾಡಿ ವೈ ಪ್ಯಾರಾಮೀಟ್ರ್ ಕನ್ವರ್ಷನ್ ಮಾಡ್ತೀರಿ. ಸೊ ದಟ್ ಇಸ್ ವೈ ದಿಸ್ ಇಸ್ ದ ಬೇಸಿಕ್ ಫಾರ್ ಆಲ್ ದ ಕನ್ವರ್ಷನ್. ಸೊ ಹಂಗಾಗಿ ಫಸ್ಟ್ ಇದನ್ನು ಓದ್ಕೊಳ್ಳಿ. ಇದು ಮೇನ್. ಇದು ಓದಾದ್ಮೇಲೆ ಕನ್ವರ್ಷನಿಗೆ ಬನ್ನಿ. ಕನ್ವರ್ಷನಿಗೆ ಬಂದರೆ ಎಷ್ಟಾಗುತ್ತೆ? ಸೊ ಕನ್ವರ್ಷನಿಗೆ ಬಂದರೆ ನಿಮಗೆ ಒಂದು ಎಷ್ಟು ಮಾರ್ಕ್ಸ್ ಕೊಡ್ತಾನೆ? ಒಂದು 8 ಮಾರ್ಕ್ಸ್ ಕೊಡ್ತಾನೆ. 8 to 10 ಮಾರ್ಕ್ಸ್ ಕೊಡ್ತಾನೆ. ಹೌದಾ? ಅದಾದಮೇಲೆ ನೀವೇನು ಮಾಡಬೇಕು? ಝೆಡ್ ಆ್ಯಂಡ್ ವೈ ಪ್ಯಾರಾಮೀಟ್ರನ್ನ ಸಾಲ್ವ್ ಮಾಡೋದಾದರೂ ಕಲ್ತ್ಕೊಳ್ಳಿ. ಅಟ್ಲೀಸ್ಟ್ ಮಿನಿಮಮ್ ಅದು ಕಲ್ತ್ಕೊಳ್ಳಿ. ಝೆಡ್ ಆ್ಯಂಡ್ ವೈ ಪ್ಯಾರಾಮೀಟ್ರ್ ಸಾಲ್ವ್ ಮಾಡೋದು ಕಲ್ತ್ಕೊಳ್ಳಿ. ಪ್ರಾಬ್ಲಮ್ಸ್ನ ಇಷ್ಟನ್ನು ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಏನೇನು ಕಲ್ತ್ವಿ ಈಗ? ಸೊ ಫಸ್ಟ್ ಮಾಡ್ಯೂಲಿಂದ 20 ಕರೆಕ್ಟಾ? ಸೆಕೆಂಡ್ ಮಾಡ್ಯೂಲಿಂದ ಎಷ್ಟು ಕಲ್ತ್ವಿ? ಒಂದು 8 ಪ್ಲಸ್ ಸೂಪರ್ ಪೊಸಿಷನ್ಗೆ 22 ಕ್ವೆಶ್ಚನ್ ಪೇಪರ್ ಎಲ್ಲ ಇದೆ. ಸೂಪರ್ ಪೊಸಿಷನ್ 10. ಓಕೆ, ಸೂಪರ್ ಪೊಸಿಷನ್ನು ನಿಮಗೆ 10 ಕೊಡಬಹುದು. ಇಲ್ಲ ಈ ಮಿಲೆಮನ್ಸ್ನು 10 ಕೊಡಬಹುದು. 2ರಿಂದ 20 ಬರಬಹುದು ನಿಮಗೆ. ಇಲ್ಲ ಅಂತಂದರೆ ಸೂಪರ್ ಪೊಸಿಷನ್ 8, ಒಂದು ಮಿಲೆಮನ್ಸು 8 ಅಂತಂದರೆ 8 + 8 16 ಬರಬಹುದು. ಇಲ್ಲ 6 ಬರಬಹುದು. 2 6 ಮಾರ್ಕ್ಸ್ಗೂ ಕೂಡ ಬರ್ಬೋದು. ಹೇಳಕ್ಕೆ ಬರಲ್ಲ. ಸೊ ನಿಮ್ಮ ಒಂದು ಕ್ವೆಶನ್ ಪೇಪರ್ನ ನಾವು ಅನಲೈಸ್ ಮಾಡಿದ್ರೆ, ಸರಿ ಓಪನ್ ಮಾಡ್ತೀನಿ ಕ್ವೆಶನ್ ಪೇಪರು. 2 minutes ಟೈಮ್ ಕೊಡಿ. ಕ್ವೆಶನ್ ಪೇಪರ್ಸ್ ಓಪನ್ ಮಾಡಿಬಿಡ್ತೀನಿ ಬೇಗ. ಏನಕ್ಕೆ ಇಷ್ಟೊಂದೆಲ್ಲ ರಿಸ್ಕ್ ಹಾಕಿ ಮಾಡ್ತಾ ಇದ್ದೀವಿ ಅಂದರೆ, ವಿ ಆರ್ ಆಲ್ಸೋ ತುಂಬ ಆಕ್ಯುಪೈಡ್ ಆಗಿರೋರು ನಾವು. ಬಟ್ ಬೆಳಗ್ಗೆನೇ ನಿಮ್ಗೆ ವೀಡಿಯೋ ಮಾಡ್ತಾ ಇರೋದೇನಕ್ಕೆ ಅಂದರೆ, ನೀವು ಬೇಗ ಓದ್ಕೊಳ್ಳಿ, ಮಕ್ಕಳು ಬೇಗ ಮಾಡಲಿ ಅಂತ. ಬಟ್ ನೀವುಗಳೇ ಏನು ಮಾಡ್ತಿದ್ದೀರಾ ಅಂತಂದರೆ,
ನೀವುಗಳೇ ಏನು ಮಾಡ್ತಿದ್ದೀರಾ ಅಂತಂದರೆ ಯಾರು ವೀಡಿಯೋಸ್ ವಾಚೇ ಮಾಡ್ತಿಲ್ಲ. ಏನಕ್ಕೆ? ನನ್ನ 60 ಮಾತ್ರ ಇರೋದು ವ್ಯೂಸ್. ಯಾಕೆ 60 ಜನ ಮಾತ್ರ ನೀವಿದ್ದೀರಾ? ಯಾರೋ ಹೆಣ್ಸಿ ಮಕ್ಕಳು 60 ಜನ ಮಾತ್ರ ಇದ್ದೀರಾ? ನಾವು ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಾಡ್ತೀವಿ. ನಾವು ಕ್ವಶನ್ ಪೇಪರ್ಸ್ ಎಷ್ಟು ಗೊತ್ತಾ? ಇದೆಲ್ಲ 2017 ಸ್ಕೀಮು. ಸ್ಟೂಡೆಂಟ್ ನಾನು. 2017 ಸ್ಕೀಮ್ದು ನಾನು ಎಷ್ಟು ಕ್ವಶನ್ ಪೇಪರ್ಸ್ ಇಟ್ಟಿರೋದು ಗೊತ್ತಾ? ನಂದು ಹಳೆಯದು, ನಾನು ಯಾವಾಗ ಓದ್ತಿದ್ದೆ ಅದನ್ನೂ ಎಲ್ಲ ಇಟ್ಟಿದ್ದೀನಿ ನಾನು ನೀಟಾಗಿ. ಆಲ್ಮೋಸ್ಟ್ ನಾನು ಎಲ್ಲನೂ ಇಟ್ಟು ಎಲ್ಲ ನಿಮಗೋಸ್ಕರ ಕಾಪಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಕಾಪಾಡ್ಕೊಂಡು ಬಂದು ಅದನ್ನೆಲ್ಲ ಇಟ್ಟುಕೊಂಡು ಒಂದು ಫೈಲ್ ಮಾಡಿ ಎಲ್ಲ ಮಾಡಿ ನೀಟಾಗಿ ಇಟ್ಟಿದ್ದೀನಿ. ಓಕೆನಾ? ನಾನು ಎಷ್ಟು ಮಟ್ಟಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಅದನ್ನು ಅವಾಗವಾಗ ನಾನು ಕ್ಲೀನ್ ಮಾಡ್ತಿರ್ತೀನಲ್ಲ. ಐ ಕ್ಯಾನ್ ಸಿ ಮೆನಿ ಆಫ್ ದ ಇನ್ಸೆಕ್ಟ್ಸ್ ಗೋಯಿಂಗ್ ಔಟ್ ಫ್ರಮ್ ದ್ಯಾಟ್. ಯಾ ಗೊತ್ತಲ್ಲ, ಆಲ್ಮೋಸ್ಟ್ ಬುಕ್ಸ್ ಎಲ್ಲ ಇದ್ರೆ ಜಿಲ್ಲೆನೇ ಬರೋದು. ಎಲ್ಲ ನೀಟಾಗಿ ಮೇಂಟೈನ್ ಮಾಡಿ ಇಟ್ಟಿದ್ದೀನಿ ನಾನು. ಅವಾಗವಾಗ ಕ್ಲೀನ್ ಮಾಡ್ತಾ ಮೇಂಟೈನ್ ಮಾಡಿ ಅದು ಹುಳ ಬರದಂತೆ ಎಲ್ಲ ನೀಟಾಗಿ ನಿಮಗಂತ ಮೇಂಟೈನ್ ಮಾಡಿ ಅಷ್ಟು ಹಳೆ ಬುಕ್ಸ್ನ ಇಟ್ಟಿದ್ದೀನಿ. ನನ್ನ ಫ್ರೆಂಡ್ಸೇ ಯಾರೂ ಇಟ್ಟಿಲ್ಲ, ಎಲ್ಲ ಕೊಟ್ಬಿಟ್ಟಿದ್ದಾರೆ ಲೈಬ್ರರಿಗೆ ಅಂತ. ನಾನು ಇಷ್ಟು ಇಟ್ಕೊಂಡು ಮೇಂಟೈನ್ ಮಾಡಿ ಇವತ್ತಿಗೂ ಇಟ್ಕೊಂಡು ಮೇಂಟೈನ್ ಮಾಡಿ ಎಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡಿದರೆ ಬರೀ 60 ಜನ 70 ಜನ ನೋಡ್ತೀರಿ. ಎಷ್ಟು ಜನ ಇದ್ದೀರಾ? ಈ ಹೆಣ್ಸಿ ತುಂಬ ಇದ್ದೀರಾ ಅಲ್ಲ? ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಲ್ಲ. ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ. ನಾವೆಂತಕ್ಕೆ ಇಷ್ಟು ಕಷ್ಟಪಡ್ತೀವಿ ಹೇಳ್ರಿ? ಇಟ್ ಈಸ್ ಆಲ್ ಫಾರ್ ಯುವರ್ ಬೆನಿಫಿಟ್ ಅಲ್ಲ. ಯೂಸ್ ಮಾಡ್ಕೊಳ್ಳಿ. ಕರೆಕ್ಟ್? ಓಕೆ. ಈಗ ನಿಮ್ಮ 22 ಕ್ವಶನ್ ಪೇಪರಲ್ಲಿ ಸೂಪರ್ ಪೊಸಿಷನ್ಗೆ ಇರ್ತಕ್ಕಂಥ ಒಂದು ವೆಯ್ಟೇಜ್ ಚೆಕ್ ಮಾಡಬೇಕು. ಸೂಪರ್ ಪೊಸಿಷನ್ಗೆ ಮಿಲೆಮನ್ಸ್ಗೆ ಓಕೆ ಸಾರಿ ಓಕೆ, ಒಂದರಲ್ಲಿ ಏನು ಮಾಡಿದ್ದಾನೆ ಅಂದರೆ ಸೂಪರ್ ಪೊಸಿಷನ್ ಕೇಳೇ ಇಲ್ಲ, ಮಿಲೆಮನ್ಸ್ನೇ 12ಗೆ ಹಾಕಿದ್ದಾನೆ. ಓಕೆ, ಅದು ಬೇಡ, ಇನ್ನೊಂದು ನೋಡೋಣ ಬನ್ನಿ. ಇದೆ ಹಂಗನ ಹತ್ರ ಇನ್ನೊಂದು ಕ್ವಶನ್ ಪೇಪರ್ ಇಲ್ಲ, ಮಿಸ್ ಆಗಿದೆ. ಯಾವುದೋ ಇನ್ನೊಂದು ಮಿಸ್ ಆಗಿದೆ. ಓಕೆ, ನೋ ಪ್ರಾಬ್ಲಮ್. ಅಂದರೆ ಒಂದು 8 ಮತ್ತು 10 ಫಿಕ್ಸ್ ಮಾಡ್ಕೊಳ್ಳಿ, ಆಯಿತಾ? ಇವಾಗ ನೀವು 10 ಫಿಕ್ಸ್ ಮಾಡ್ಕೊಂಬಿಡಿ. 2ರಿಂದನೂ ಒಂದು 20 ಅಂತಾರು ಅಂದ್ಕೊಳ್ಳಿ. ಇಲ್ಲ ನಿಮಗೆ ಸೂಪರ್ ಪೊಸಿಷನ್ ಜೊತೆಗೆ ತೆಮಿನನ್ಸ್ ಆ್ಯಂಡ್ ನಾರ್ಟನ್ಸ್ ಕೊಟ್ಟಿದ್ದಾರೆ, ಆವಾಗ ಏನಾಗುತ್ತೆ ಅಂತಂದರೆ 10 ಬರುತ್ತೆ. ಮಿಲೆಮನ್ಸ್ ಏನಾದ್ರು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಜೊತೆ ಕೊಟ್ಟಿದ್ರೆ ಬರೀ ಮಿಲೆಮನ್ಸಿಗೆ 10 ಬರುತ್ತೆ. 2 ಕ್ಲಬ್ ಆಯಿತು ಅಂದರೆ 20. ಸೊ ನಾವು ಒಂದು 20 ಒಂದು 10 ಇಟ್ಕೊಳ್ಳೋಣ, ಆಯಿತಾ? ಒಂದು 16 ಫಿಕ್ಸ್ ಆಗಿರಲಿ. ಓಕೆ, ನೆಕ್ಸ್ಟ್ ಮಾಡೆಲ್ ನಂಬರ್ 3ಇಂದ ಅಟ್ಲೀಸ್ಟ್ ಒಂದು 8 ಆರು ಬರುತ್ತೆ. 8 to 6 ಈ ಥರ ಬರುತ್ತೆ. ಮಾಡೆಲ್ 4ಇಂದ ಎಷ್ಟು ಬರ್ತಿದೆ? ಇದು ಅಳಿಸ್ಬಿಟ್ರೋಣ, ಇದು ಜಾಸ್ತಿ ಆಯಿತು. ಓಕೆ, ಎಷ್ಟು ಇದು? 20, 10, 16. ಈ ಕಡೆಯಿಂದ 8 ಮತ್ತು 6. ಮಾಡೆಲ್ 4ಇಂದನೂ ಒಂದು 8 ಇಟ್ಕೊಳ್ಳೋಣ. 8, ಯಾಕೆಂದರೆ ಬರೀ ಸಿಗ್ನಲ್ದು ಮಾಡ್ತೀರಲ್ಲ, ಅದಕ್ಕೆ 8 ಇಟ್ಕೊಳ್ಳಿ. ಆ್ಯಂಡ್ ಮಾಡೆಲ್ ನಂಬರ್ 5ಗೆ ಎಷ್ಟು ಇಟ್ಕೋತೀರಿ? ಮಾಡೆಲ್ ನಂಬರ್ 5ಗೆ ಯು ಕ್ಯಾನ್ ಕೀಪ್ ಇಟ್ ಆಸ್ ಸಮ್ 20 to 16. ಹೌದಾ? ಸೊ ಈಗ ಎಷ್ಟಾಯಿತು ಟೋಟಲು? 20 + 20 40 + 20 60 + 16. 60 + 16 ಎಷ್ಟು? 76 ಆಯಿತು. ಫಸ್ಟ್ ಸೆಟ್ಟು 76 ಬರುತ್ತೆ. ಸೆಕೆಂಡ್ ಸೆಟ್ಟು 20 + 10 30 + 16 ಎಷ್ಟಾಯಿತು? 30 + 16 ಅಂದರೆ 46 ಆಯಿತು. 46 + 16 62 ಆಯಿತು. ಫಸ್ಟ್ ಸೆಟ್ಟು 76, ಸೆಕೆಂಡ್ ಸೆಟ್ಟು 62 ನೋಡಿ, ಒಂದೇ ದಿನದಲ್ಲಿ ನೀವು ಇಷ್ಟು ವರ್ಕೌಟ್ ಮಾಡಿದ್ರೆ 62 ಮಾರ್ಕ್ಸ್ ಬರುತ್ತೆ. ಏನಕ್ಕೆ ಬಿಡ್ತೀರಾ? ಮಾಡಿ. ಇದನ್ನೆಲ್ಲ ಹೆಂಗೆ ಮಾಡಬೇಕು ಅಂದರೆ ನಾನು ವೀಡಿಯೋ ಕೊಟ್ಟಿದ್ದೀನಿ ಅಲ್ಲ, 2 ವೀಡಿಯೋ ತೋರಿಸ್ತೆ ಅಲ್ಲ ನೋಡಿ, ಆ 2 ವೀಡಿಯೋನಲ್ಲೇ ವರ್ಕೌಟ್ ಮಾಡ್ಕೊಳ್ಳಿ ಕ್ವಶನ್ಸ್ನ. ಆ 2 ವೀಡಿಯೋನಲ್ಲೇ ಕ್ವಶನ್ಸ್ ವರ್ಕೌಟ್ ಮಾಡಿಕೊಂಡ್ರೆ, ಇವಾಗ ತೋರಿಸಿದ್ನಲ್ಲ ಅದು, ಆ 2 ವೀಡಿಯೋನಲ್ಲೇ ಕ್ವಶನ್ಸ್ ವರ್ಕೌಟ್ ಮಾಡಿಕೊಂಡ್ರೆ 100% ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ತೀರಾ ಮ್ಯಾಮ್. ಸಖತ್ತಾಗಿತ್ತು ಎಕ್ಸಾಮು. ನೀವು ಕೊಟ್ಟಿದ್ದಷ್ಟು ಕ್ವಶನ್ ಪೇಪರ್ಸ್ನ ಓದಿದ್ದಕ್ಕೆ ನನಗೊಂದು ಐಡಿಯಾ ಬಂತು. ನಾನು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ನ ಸಖತ್ತಾಗಿ ಮಾಡಿದೆ ಅಂತ ನೀವೇ ಹೇಳ್ತೀರಾ. ಕ್ವಶನ್ ಪೇಪರ್ಸ್ ಎಲ್ಲನೆಲ್ಲ ಹಾಕಿದ್ದೀನಿ ಎನ್ಲೈಟನ್ ಎಡ್ಯುಕೇಟರ್ಸ್ ಟೆಲಿಗ್ರಾಮ್ ಚಾನಲಲ್ಲಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಎಲ್ಲಿದೆ? ಆ 2 ವೀಡಿಯೋ ಕೆಳಗಡೆನೂ ಇದೆ. ಪ್ಲಸ್ ನಾನೊಂದು ಶಾರ್ಟ್ಸ್ ತೋರಿಸಿದ್ನಲ್ಲ, ಯೂಟ್ಯೂಬ್ ಶಾರ್ಟ್ಸ್, ಅದರಲ್ಲೂ ಇದೆ. ಹೋಗ್ಬಿಟ್ಟು ನೋಡಿ. 3ರಲ್ಲಿ ಯಾವುದೋ ಒಂದು ನೋಡಿದ್ರು ಓಕೆ, ಅದರಲ್ಲೇ ಲಿಂಕ್ ಇರುತ್ತೆ. ಬೇಗ ಜಾಯಿನ್ ಆಗಿಬಿಟ್ಟು ಇದನ್ನೆಲ್ಲ ವಾಚ್ ಮಾಡಿ, ಓಕೆನಾ? 1 ಡೇನಲ್ಲಿ ಹೆಂಗೆ ಪಾಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಗೊತ್ತಾಯ್ತಲ್ವಾ? ಫಾಲೋಅಪ್ ಮಾಡ್ತೀರಾ ಅಲ್ವಾ? ಹೌದಾ? ಫಾಲೋಅಪ್ ಮಾಡ್ತೀರಾ ಅಲ್ವಾ?
ನಾವು ಇಷ್ಟೆಲ್ಲ ಕಷ್ಟಪಟ್ಟು ನೋಡಿ ಇಷ್ಟು ಹಳೆ ಕಾಲದಲ್ಲೇ ಇಟ್ಕೊಂಡಿದ್ದೀನಿ ನಾನು. ಅಸಲಿ ಎಲ್ಲ ಕೊಟ್ಬಿಟ್ರು, ನಾನೇ ಇಟ್ಕೊಂಡು ಕೂತಿದ್ದೀನಿ. ಇನ್ನು ಏನಕ್ಕೆ ಅಂದರೆ ನಿಮ್ಗಳಿಗೆ ಬೇಕಾಗುತ್ತೆ ಅಂತ ಇನ್ನೂ ತುಂಬ ಜೋಪಾನ ಮಾಡಿದ್ದೀನಿ. ನಾನು ತೊಗೊಂಡವೆಲ್ಲ ಒಂದು 5-6 ವರ್ಷ ಆಗಿದೆ, ಬಟ್ ಅದು ಸ್ಟಿಲ್ ನಾನು ಜೋಪಾನ ಮಾಡಿದ್ದೀನಿ ಓನ್ಲಿ ಬಿಕಾಸ್ ಆಫ್ ಯು ಪೀಪಲ್. ಸೊ ಅದಕ್ಕಾದರೂ ಒಂದು ವ್ಯಾಲ್ಯೂ ಕೊಟ್ಟು, ಅದಕ್ಕಾದರೂ ಒಂದು ಶ್ರಮ ಕೊಟ್ಟು ಇದನ್ನು ಕೇಳ್ತೀರಾ ಅಂತ ಹೇಳ್ತಾ, ಈ ವಿಡಿಯೋ ಪ್ಲಸ್ ಆ 2 ವಿಡಿಯೋ ನೋಡಿಕೊಂಡು ವರ್ಕೌಟ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಎಕ್ಸಾಮ್ ಅಂತ ಹೇಳ್ತಾ, ಐ ಜಸ್ಟ್ ವಾಂಟೆಡ್ ಟು ಸೆಷನಲ್ ಆ್ಯಂಡ್ ಥ್ಯಾಂಕ್ ಯು ಸ್ಟೂಡೆಂಟ್ಸ್.